ಓಂ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಈ ಒಂದು ಉಪನ್ಯಾಸಕ್ಕೆ ಆಹ್ವಾನವನ್ನು ನೀಡಿ ಅವಕಾಶವನ್ನು ಒದಗಿಸಿಕೊಟ್ಟು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ನೆರೆದ ಶ್ರೋತೃವರ್ಗಕ್ಕೂ ನನ್ನ ಅನಂತಾನಂತ ನಮನಗಳನ್ನು ಸಲ್ಲಿಸುತ್ತೇನೆ. ಉಪನ್ಯಾಸದ ವಿಷಯ ಜೀವ ಚೈತನ್ಯ ವಿಜ್ಞಾನ ಮತ್ತು ಗುಪ್ತ ಸಿದ್ಧಾಂತದ ಹಿನ್ನೆಲೆಯಲ್ಲಿ. ಜೀವ ಚೈತನ್ಯ ಎರಡು ಆಯಾಮಗಳಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಒಂದು, ವಿಜ್ಞಾನ ಏನು ಹೇಳುತ್ತೆ ಜೀವ ಚೈತನ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಬೃಹತ್ ಗ್ರಂಥ, ಉದ್ಗ್ರಂಥ ಸೀಕ್ರೆಟ್ ಡಾಕ್ಟ್ರಿನ್ ಏನು ಹೇಳುತ್ತೆ ಜೀವ ಚೈತನ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು ಒಂದು ಸರಳವಾದ ವಿಷಯ ಅಂತೂ ಖಂಡಿತ ಅಲ್ಲ, ಒಂದು ಗಹನವಾದ ವಿಷಯ. ಆದರೆ ಈ ವಿಷಯವನ್ನು ಪ್ರತಿಯೊಬ್ಬ ಮನುಷ್ಯನು ಆಳವಾಗಿ ಬದುಕಿರುವಾಗಲೇ ಅರ್ಥ ಮಾಡಿಕೊಳ್ಳಬೇಕಾದ ಅತಿ ಮುಖ್ಯವಾದ ವಿಷಯ. ಎಷ್ಟು ಮೂಲ ಸ್ವರೂಪದ ವಿಷಯ ಇದು ಅಂದರೆ, ಇದನ್ನು ಅರ್ಥ ಮಾಡಿಕೊಂಡ್ರೆ ಅಧ್ಯಾತ್ಮಕ್ಕೆ ಆದಷ್ಟು ಸಮೀಪ ನಾವು ತಲುಪಿಬಿಡ್ತೇವೆ. ಈಗ ನಾವಿಲ್ಲಿ ನೆರೆದಿದ್ದೀವಲ್ಲ, ಎಲ್ಲ ಕುಳಿತುಕೊಂಡಿದ್ದೀವಲ್ಲ, ನಾವೇನು ಮಾಡ್ತಾ ಇದ್ದೀವಿ, ಯಾವೊಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋದಾದರೆ, ನಾವು ಒಂದು ಅಧ್ಯಾತ್ಮ ಚಿಂತನದಲ್ಲಿ ತೊಡಗಿಕೊಂಡಿದ್ದೇವೆ. ಚಿಂತೆಯಲ್ಲ, ಚಿಂತನೆಯಲ್ಲಿ ತೊಡಗಿಕೊಂಡಿದ್ದೇವೆ. ಈ ಅಧ್ಯಾತ್ಮ ಚಿಂತನೆ ನಮ್ಮನ್ನು ಲೌಕಿಕದಿಂದ ಬಿಡಿಸಿ ಅಲೌಕಿಕದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸದಾ ನಾವು ಲೌಕಿಕದಲ್ಲೇ ಬದುಕ್ತಿರ್ತೇವೆ. ಹಗಲಿರುಳು ಮನೆ ಮಠ ಆಸ್ತಿ ಪಾಸ್ತಿ ಸ್ವಹಿತಾಸಕ್ತಿಗಳ ಕಡೆನೇ ನಮ್ಮ ಆಲೋಚನೆಗಳು ಹರಿತಾ ಇರ್ತವೆ. ಬಹಳ ಅಪರೂಪವಾಗಿ ಈ ರೀತಿ ಒಂದು ಚಿಂತನ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಾಗ ನಮ್ಮ ಮನಸ್ಸು ಪ್ರತಿನಿತ್ಯ ಮಾಡುವಂತಹ ಆ ಸ್ವಹಿತಾಸಕ್ತಿಯ ಆಲೋಚನೆಗಳಿಂದ ವಿಮುಖವಾಗಿ ಆಧ್ಯಾತ್ಮಿಕದ ಉನ್ನತ ಆಲೋಚನೆಗಳ ಕಡೆಗೆ ಗಮನ ಹರಿಸುತ್ತೆ. ಸದ್ದು ಗದ್ದಲಗಳಿಂದ ಮನಸ್ಸು ಬಿಡಿಸಿಕೊಂಡು ಪ್ರಶಾಂತ ಸ್ಥಿತಿಯ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ನೋಡಿ, ಎಂತಹ ಒಂದು ಶಾಂತ ವಾತಾವರಣ ಇದೆ ಈ ಕೊಠಡಿಯ ಒಳಗೆ.
ಹೊರಗಿನ ಬ್ಯಾಕ್ಗ್ರೌಂಡ್ ನಾಯ್ಸ್ ನಮಗೆ ಕೇಳ್ತಾ ಇದೆ. ಎಲ್ಲೋ ಪಕ್ಷಿಗಳು ಮಾಡ್ತಿರೋ ಸದ್ದು, ಅಲ್ಲೆಲ್ಲೋ ಯಾವುದೋ ಒಂದು ವಾಹನ ಹೋಗ್ತಾ ಇರೋ ಸದ್ದು, ಮೇಲೆ ಫ್ಯಾನ್ ತಿರುಗ್ತಿರೋ ಸದ್ದು, ನಾವು ಉಸಿರಾಡುವ ಸದ್ದು, ಇದೆಲ್ಲ ನಾವು ಕೇಳೋದೇ ಇಲ್ಲ ಪ್ರತಿನಿತ್ಯ. ಯಾಕೆಂದರೆ ನಾವು ಫೋರ್ಗ್ರೌಂಡಲ್ಲಿರ್ತೇವೆ, ಬ್ಯಾಕ್ಗ್ರೌಂಡ್ಗೆ ಹೋಗೋದೇ ಇಲ್ಲ. ಅಂದರೆ ನಾವು ಮುನ್ನೆಲೆಯಲ್ಲಿರ್ತೇವೆ, ಹಿನ್ನೆಲೆಗೆ ಹೋಗಲ್ಲ. ಹಿನ್ನೆಲೆ ಅಲೌಕಿಕವಾದ ಪ್ರಶಾಂತ ಸ್ಥಿತಿ. ಅಂತಹ ಸ್ಥಿತಿಯನ್ನು ತಲುಪಬೇಕಾದರೆ ಈ ಅಧ್ಯಾತ್ಮ ಚಿಂತನೆಗಳು ಅತ್ಯಂತ ಅವಶ್ಯಕ. ಆದರೆ ನಮ್ಮಲ್ಲೊಂದು ಪ್ರಶ್ನೆ ಬರುತ್ತೆ, ಅಧ್ಯಾತ್ಮ ಅಂದರೆ ಏನು? ಸ್ಪಿರಿಚುಯಾಲಿಟಿ ಅನ್ನೋ ಪದವನ್ನು ಇಡೀ ಪ್ರಪಂಚದಲ್ಲೆಲ್ಲ ಬಹಳವಾಗಿ ಬಳಸ್ತಿದ್ದಾರೆ ಈಗ. ದೇರ್ ಆರ್ ಸೆವರಲ್ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್, ಸ್ಪಿರಿಚುವಲ್ ಮೂವ್ಮೆಂಟ್ಸ್ ಆ್ಯಂಡ್ ಸ್ಪಿರಿಚುವಲ್ ಎಂಡೆವರ್ಸ್. ಬೇಕಾದಷ್ಟು ಅಧ್ಯಾತ್ಮ ಕೇಂದ್ರಗಳಿವೆ, ಅಧ್ಯಾತ್ಮ ಚಳುವಳಿಗಳು ನಡೀತಿದೆ ಮತ್ತು ಅಧ್ಯಾತ್ಮ ಚಟುವಟಿಕೆಗಳು ನಡೀತಾ ಇದೆ. ಆದರೆ ನಿಜವಾಗ್ಲೂ ಅಧ್ಯಾತ್ಮ ಅಂದರೆ ಏನು? ಈಗ ನಾವು ನಡೆಸ್ತಿರೋದು ಅಧ್ಯಾತ್ಮ ಚಿಂತನ ಅನ್ನೋದಾದರೆ ಅಧ್ಯಾತ್ಮ ಅಂದರೆ ಏನು? ಚಿಂತನ ಅಂದರೆ ಏನು? ಮೊದಲು ಚಿಂತನ ಅಥವಾ ಚಿಂತನೆ ಅನ್ನೋ ಪದಕ್ಕೆ ಅರ್ಥ ಹೇಳ್ತೇನೆ. ಚಿಂತನೆ ಅಂದರೆ ಕಾಂಟೆಂಪ್ಲೇಷನ್. ಕಾಂಟೆಂಪ್ಲೇಷನ್ ಅಂದರೆ ಏನು ಅಂದರೆ ಧ್ಯಾನಯುಕ್ತ ಏಕಾಗ್ರತೆ, ಧ್ಯಾನಯುಕ್ತ ಆಲೋಚನೆ. ಅಂದರೆ ಏಕಾಗ್ರ ಚಿತ್ತದಿಂದ ಒಂದು ವಿಷಯ, ವಿಚಾರ, ವ್ಯಕ್ತಿ, ಸಂಗತಿಯ ಬಗ್ಗೆ ನಾವು ನಡೆಸುವಂತಹ ಒಂದು ಆಲೋಚನೆಗಳ ಸಂಗ್ರಹವೇ ಚಿಂತನೆ. ಈಗ ನಾವು ಅದೇ ಕೆಲಸ ಮಾಡ್ತಾ ಇರೋದು. ಯಾವುದೋ ಒಂದು ವಿಷಯವನ್ನು ತಗೊಂಡಿದ್ದೇವೆ. ಇಂದಿನ ವಿಷಯ ಏನು ಅಂದರೆ ಜೀವ ಚೈತನ್ಯ. ಏನಿದು ಜೀವ ಚೈತನ್ಯ ಅಂದರೆ? ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೋಬೇಕು? ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಆಗುವಂತಹ ಉಪಯೋಗವೇನು? ಇದರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ನಮ್ಮೆಲ್ಲ ಮನಸ್ಸನ್ನು ಏಕಾಗ್ರ ಚಿತ್ತತೆಯಿಂದ ಇಲ್ಲಿ ಈ ವಿಚಾರದ ಮೇಲೆ ಕೇಂದ್ರೀಕರಿಸಿದ್ದೀವಿ. ಇದು ಚಿಂತನೆ, ಅಧ್ಯಾತ್ಮ ಚಿಂತನೆ. ಅಧ್ಯಾತ್ಮ ಅಂದರೆ ಏನು ಅರ್ಥ? ಆಧ್ಯಾತ್ಮ ಅನ್ನೋ ಪದಕ್ಕೆ ಬಹಳ ಆಳವಾದಂಥ ಅರ್ಥ ಇದೆ. ಆದರೆ ಸರಳವಾಗಿ ನಾವು ತಿಳ್ಕೋಬೇಕಾದ್ರೆ ಯಾವುದು ನಮ್ಮ ನಿಜ ಸ್ವರೂಪಕ್ಕೆ ಹತ್ತಿರವಾಗುವುದೋ ಅದು ಅಧ್ಯಾತ್ಮ. ಯಾವುದು ನಮ್ಮನ್ನು ನಮ್ಮ ನಿಜ ಸ್ವರೂಪಕ್ಕೆ ಹತ್ತಿರವಾಗಿ ಕರೆದುಕೊಂಡು ಹೋಗುತ್ತದೆಯೋ ಅದು ಅಧ್ಯಾತ್ಮ. ನಮ್ಮ ನಿಜ ಸ್ವರೂಪ ಯಾವುದು? ನೀವು ಕೇಳಿರ್ಬೋದು, ರಮಣ ಮಹರ್ಷಿಗಳ ಒಂದು ಮೂಲ ಪ್ರಶ್ನೆ, ನಾನು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿ. ಆ ಪ್ರಶ್ನೆಗೆ ಉತ್ತರವನ್ನು ತಡಕ್ತಾ ಹೋಗಿ, ಹುಡುಕ್ತಾ ಹೋಗಿ, ನಾನು ಯಾರು ಅನ್ನೋದು ಅರ್ಥ ಆದರೆ ಈ ವಿಶ್ವ ಏನು ಅನ್ನೋದು ಅರ್ಥ ಆಗತ್ತೆ. ಈ ವಿಶ್ವ ಏನು ಅನ್ನೋದು ಅರ್ಥ ಆದರೆ ನನಗೂ ಈ ವಿಶ್ವಕ್ಕೂ ಸಂಬಂಧವೇನು, ಸಂಪರ್ಕವೇನು ಅನ್ನೋದು ಅರ್ಥ ಆಗತ್ತೆ. ಅಲ್ಲಿಗೆ ನನ್ನನ್ನು ನಾ ಬದುಕಿ ಬಾಳುತ್ತಿರುವ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಂಡ ಹಾಗೆ. ಮೊಟ್ಟ ಮೊದಲನೆಯ ಪ್ರಶ್ನೆ, ಹೂ ಆಮ್ ಐ ಅಂದರೆ ನಾನು ಯಾರು? ನನ್ನ ನಿಜ ಸ್ವರೂಪವೇನು? ಈ ನಿಜ ಸ್ವರೂಪದ ಬಳಿಗೆ
ಯಾವ ಒಂದು ವಿಚಾರ ವಿಷಯ ನಿಮ್ಮನ್ನು ಕರ್ಕೊಂಡು ಹೋಗುತ್ತೋ ಅದು ಅಧ್ಯಾತ್ಮ. ನೀವು ಸಿನಿಮಾ ಥಿಯೇಟರ್ನಲ್ಲಿ ಹೋಗಿ ಕುಳಿತುಕೊಂಡು ಅಲ್ಲಿನ ಮೆಲೋ ಡ್ರಾಮಾ ನೋಡ್ತಿದ್ರೆ ನಿಮಗೆ ಪರಮಾತ್ಮ ಅಥವಾ ನಮ್ಮ ಆತ್ಮದ ನೆನಪು ಕೂಡ ಬರೋದಿಲ್ಲ. ಬರುತ್ತಾ? ಖಂಡಿತ ಬರಲ್ಲ. ಸಿನಿಮಾ ಬಿಟ್ಬಿಡಿ, ನಿಮ್ಮ ಮನೇಲಿ ಟಿ ವಿ ಸೀರಿಯಲ್ಗಳು ನೋಡ್ತಾ ಕೂತ್ಕೊಳ್ಳಿ. ಎಷ್ಟು ಬಾರಿ ನೀವು ನಿಮ್ಮ ದೇವರನ್ನ ಜ್ಞಾಪಕ ಮಾಡ್ಕೋತೀರಿ, ನಿಮ್ಮ ಒಳಗಿರುವ ಆತ್ಮನನ್ನ ಜ್ಞಾಪಕ ಮಾಡ್ಕೊಳ್ತೀರಿ, ಆತ್ಮ ಪರಮಾತ್ಮಗಳ ಸಂಪರ್ಕ ಸಂಬಂಧವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ. ಏನಿಲ್ಲ, ಅಲ್ಲಿ ರಾಗದ್ವೇಷಗಳೇ ತುಂಬಿರುತ್ತೆ. ನಿಮ್ಗೆ ಆ ಅವಕಾಶನೇ ಸಿಕ್ಕಲ್ಲ. ಎಲ್ಲಿ ಸಿಗುತ್ತೆ? ನಿಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಮೀಪ ಹೋಗುವಂತಹ ಒಂದು ಅವಕಾಶ ಸಿಕ್ಕೋದು ಇಂತಹ ಅಧ್ಯಾತ್ಮ ಚಿಂತನಗಳ ಕಾರ್ಯಕ್ರಮದಲ್ಲಿ. ಹಾಗಾದರೆ ನಮ್ಮ ನಿಜ ಸ್ವರೂಪ ಏನು? ನಮ್ಮ ವೇದಾಂತ, ವೇದಗಳು ಮತ್ತು ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಹಲವಾರು ಬಾರಿ ತಿಳಿಸಿ ಹೇಳಿವೆ. ಏನಂತ ತಿಳಿಸಿ ಹೇಳಿದೆ ಅದು? ಅಪ್ಪ, ನೀನು ಮೂಲತಃ ಅರೂಪ ತತ್ವ. ನಿನಗೆ ರೂಪ ಇಲ್ಲ, ರಂಗು ಬಣ್ಣ ಇಲ್ಲ, ನಿನಗೆ ರುಚಿ ಇಲ್ಲ, ವಾಸನೆ ಇಲ್ಲ. ನೀನು ಅಗೋಚರವಾದ ಒಂದು ಶಾಶ್ವತ ತತ್ವ. ಯು ಆರ್ ಬೇಸಿಕಲಿ ಅ ಫಾರ್ಮ್ಲೆಸ್ ಎಂಟಿಟಿ. ನಿನಗೆ ರೂಪನೇ ಇಲ್ಲಪ್ಪ. ನೀನು ಮೂಲತಃ ನಿರೂಪ ಸ್ಥಿತಿಯನ್ನು ಹೊಂದಿರೋನು. ನೀನು ಮೂಲತಃ ಒಂದು ಶಾಶ್ವತ ತತ್ವ. ಅಂದರೆ ಸಾಧು ಸಂತರು, ಅನುಭಾವಿಗಳು, ಮುನಿಗಳು ಈ ಒಂದು ನಿರೂಪ ಅರೂಪ ಸ್ಥಿತಿಯೇ ನಿನ್ನ ಮೂಲ ಸ್ಥಿತಿ ಅಂತ ತಿಳಿಸಿ ಹೋಗಿದ್ದಾರೆ. ಆ ನಿರೂಪ ಅಥವಾ ಅರೂಪ ಸ್ಥಿತಿಯನ್ನೇ ನಾವು ಆತ್ಮತತ್ವ ಅಂತೀವಿ, ಶಾಶ್ವತ ತತ್ವ ಅಂತ ಹೇಳ್ತೀವಿ. ಆ ತತ್ವವೇ ನಾನಾಗಿದ್ದರೆ, ನೀವಾಗಿದ್ದರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗ್ತಿಲ್ಲ? ನಮ್ಮ ನಿಜ ಸ್ವರೂಪವನ್ನು ಅನುಭವಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಕಾರಣ ಏನಂದರೆ, ಇದೇ ಅನುಭಾವಿಗಳು, ಸಂತರು ಎಲ್ಲ ಏನು ಹೇಳ್ತಾರೆ ಅಂದರೆ, ನಾವು ಈ ರೂಪ ಜಗತ್ತಿನ ಮೇಲಿರುವ ಮೋಹವನ್ನು ತ್ಯಜಿಸಿದಾಗ ನಾವು ನಮ್ಮ ನಿರೂಪ ಸ್ಥಿತಿಗೆ ಸಮೀಪವಾಗಿ ಹೋಗ್ತೇವೆ. ಸುತ್ತಮುತ್ತಲು ನಾವು ನೋಡ್ತಿರೋದೆಲ್ಲ ರೂಪ ಜಗತ್ತ, ಅರೂಪ ಜಗತ್ತ. ರೂಪ ಜಗತ್ತು ಒಬ್ಬೊಬ್ರಿಗೂ ಒಂದೊಂದು ರೀತಿಯ ಚರ್ಮದ ಬಣ್ಣ ಇದೆ, ಶರೀರದ ಸೃಷ್ಟಿ ಇದೆ, ವಿವಿಧ ರೀತಿಯ ಕಣ್ಣುಗಳ ಬಣ್ಣ ಇದೆ, ವಿವಿಧ ಆಕಾರದ ಮೂಗಿದೆ, ಹಲವಾರು ಬಣ್ಣದ ಕೂದಲುಗಳಿದೆ, ಉದ್ದವಾದ ಗಿಡ್ಡವಾದ ಮಧ್ಯಮ ಗಾತ್ರದ ಕೈಗಳು, ಕಾಲುಗಳಿದೆ. ಒಬ್ಬೊಬ್ಬರು ಒಂದೊಂದು ಥರ ಕಾಣ್ತಾರೆ. ಈ ಜಗತ್ತೆಲ್ಲ ರೂಪಗಳಿಂದಲೇ ತುಂಬ ಹೋಗಿದೆ. ಮರವಾಗಲಿ, ಗಿಡವಾಗಲಿ, ನಾವು ನೋಡ್ತಾ ಇರುವಂಥ ಪ್ರತಿಯೊಂದು ವಸ್ತುವಾಗಲಿ ರೂಪಗಳನ್ನು ಹೊಂದಿದೆ. ಈ ರೂಪಗಳು ನಮ್ಮ ಮನಸ್ಸಿನಲ್ಲಿ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಚಿಕ್ಕವನಿದ್ದಾಗ ನಮ್ಮ ಟೀಚರ್ ನನಗೆ ಹೊಡೆದಿದ್ದು ಇವತ್ತಿಗೂ ಜ್ಞಾಪಕ ಇದೆ. ಅವ್ರು ಹೊಡೆದಿದ್ದು ಹೇಗೆ ಜ್ಞಾಪಕ ಇದೆ ಗೊತ್ತಾ? ಆ ವಿಷಯ ಬರ್ತಾ ಇದ್ದಾಗಲೇ ಆ ಟೀಚರ್ ಮುಖ ಬರುತ್ತೆ ನನ್ನ ಮನಸ್ಸಿನಲ್ಲಿ. ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದು ಬೆತ್ತ ಜ್ಞಾಪಕ ಬರುತ್ತೆ. ಆ ಬೆತ್ತ ತೆಗೆದು ಬೆನ್ನ ಮೇಲೆ ಹೊಡೆದ್ರಲ್ಲ ಬಾಸುಂಡೆ ಬಂತಲ್ಲ, ಅದು ಜ್ಞಾಪಕ ಬರುತ್ತೆ. ಯಾಕೆಂದ್ರೆ ಇದೆಲ್ಲ ರೂಪ. ಟೀಚರೂ ರೂಪವೇ, ಆಕೆ ಕೈಯಲ್ಲಿದ್ದಿದ್ದು ಬೆತ್ತಾನೋ ರೂಪನೇ, ಆಕೆ ಹೊಡೆದು ಬಾಸುಂಡೆ ಬಂತಲ್ಲ ಅದೂ ರೂಪನೇ. ಈ ರೂಪಗಳನ್ನು ಏನು ಮಾಡಿದ್ದೀನಿ ನಾನು ಚಿಕ್ಕಂದಿನಿಂದ ಮೆದುಳಿನಲ್ಲಿ ಶೇಖರಿಸಿಬಿಟ್ಟಿದ್ದೀನಿ.
ಬೆಂಗಳೂರು ಅಂದರೆ ಅದಕ್ಕೊಂದು ರೂಪ ಇದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಚಿಕ್ಕಂದಿನಿಂದ ನನ್ನ ಕ್ಲೋಸ್ ಫ್ರೆಂಡು, ಜಯಪ್ರಕಾಶ್ ಅಂತ. ಅವನ ಹೆಸರು ಜಯಪ್ರಕಾಶ್ ಇರ್ಬೋದು, ಆದರೆ ಅವನ ಹೆಸರನ್ನು ಕೂಗಿದಾಗ ನನ್ನ ಮೆದುಳಲ್ಲಿ ಬರೋದು ಯಾರ ಪಿಕ್ಚರು? ಚಿಕ್ಕಂದಿನಿಂದ ನಾನು ನೋಡಿದ್ದೀನಲ್ಲ ಅವನ ಪಿಕ್ಚರ್ ಮೇಲೆ ಎದ್ದೇಳುತ್ತೆ. ಅಂದರೆ ಈ ಜಗತ್ತೆಲ್ಲ ರೂಪಗಳು. ಈ ರೂಪಗಳನ್ನೆಲ್ಲ ನಾನೇನು ಮಾಡಿದ್ದೀನಿ, ನನ್ನ ಮೆದುಳಿನಲ್ಲೇ ಸಂಗ್ರಹಿಸಿ ಶೇಖರಿಸಿ ಇಟ್ಕೊಂಡು ಬಿಟ್ಟಿದ್ದೇನೆ. ಓಕೆ, ನನ್ನ ಹೆಂಡತಿಯ ರೂಪ ಬಹಳ ಚೆನ್ನಾಗಿ ಪ್ರಿಂಟ್ ಆಗಿಬಿಟ್ಟಿದೆ ಮನಸ್ಸಿನಲ್ಲಿ. ಆಕೆಯ ನೆನಪು ನಾನು ಎಲ್ಲೇ ಇದ್ರೂ ಮೇಲೇರಿದ ತಕ್ಷಣ ಆಕೆಯ ರೂಪ ಬರ್ತದೆ. ದಟ್ ಮೀನ್ಸ್ ಟು ಸೇ, ರೂಪ ಜಗತ್ತಿನಲ್ಲಿ ರೂಪಗಳ ಮಧ್ಯೆ ರೂಪಗಳನ್ನೇ ನನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ನನ್ನ ನಿರೂಪ ಅಸ್ತಿತ್ವವನ್ನು ನಾನು ಮರ್ತೋಗ್ಬಿಟ್ಟಿದ್ದೇನೆ. ನನಗೆ ಗೊತ್ತೇ ಇಲ್ಲ. ಐ ಆಮ್ ಎ ಫಾರ್ಮ್ಲೆಸ್ ಎಂಟಿಟಿ. ನಾನು ಚೈತನ್ಯ ಸ್ವರೂಪಿ ಅನ್ನೋದನ್ನು ನಾನು ಮರ್ತುಬಿಟ್ಟಿದ್ದೀನಿ. ನಾನು ಇಂತಹ ಆಕಾರವನ್ನು ಹೊಂದಿದ, ಇಂತಹ ಹುದ್ದೆಯಲ್ಲಿರುವ, ಇಂತಹ ಕೆಲಸ ಮಾಡ್ತಾ ಇರೋಂತಹ, ಇಂತಹ ಮನೆಯಲ್ಲಿರುವ, ಇಂತಹವರ ಸಂಬಂಧಿಯಾದ ನಾನು ಅನ್ನೋಂತಹ ಒಂದು ರೂಪಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಐ ಆಮ್ ಲಾಸ್ಟ್ ಇನ್ ದ ವರ್ಲ್ಡ್ ಆಫ್ ಫಾರ್ಮ್ಸ್, ಬಟ್ ದ ಫಾರ್ಮ್ಲೆಸ್ ಎಕ್ಸಿಸ್ಟೆನ್ಸ್ ಆಫ್ ಮೈಂಡ್ ಈಸ್ ಕಂಪ್ಲೀಟ್ಲಿ ಫರ್ಗಾಟನ್. ಅದಕ್ಕೆ ರಮಣರು ಹೇಳಿದ್ದು, ಅಪ್ಪ ನಾನು ಯಾರು, ನನ್ನ ಮೂಲ ಸ್ವರೂಪವೇನು, ಇದನ್ನು ಹುಡುಕ್ತಾ ಹೋದರೆ ನೀನು ರೂಪ ಪ್ರಪಂಚವನ್ನು ಬಿಟ್ಟು ಧ್ಯಾನಾಸಕ್ತನಾಗಿ ಇಳಿದು, ಧ್ಯಾನದಲ್ಲಿ ಇಳಿದು ನಿನ್ನ ಅರೂಪ ಅಸ್ತಿತ್ವವನ್ನು ಅರ್ಥ ಮಾಡ್ಕೊಳ್ತೀಯಾ? ಹಾಗಾಗಿ ಆ ಪ್ರಶ್ನೆ ಬಹಳ ಮುಖ್ಯ. ದ ಫಂಡಮೆಂಟಲ್ ಕ್ವೆಶ್ಚನ್ ಈಸ್, ಹೂ ಆಮ್ ಐ? ಐ ಆಮ್ ನಥಿಂಗ್ ಬಟ್ ಎ ಸ್ಪೆಕ್ ಆಫ್ ಕಾನ್ಷಿಯಸ್ನೆಸ್. ನಾನು ಪ್ರಜ್ಞೆಯ ಒಂದು ತುಣುಕು. ಐ ಆಮ್ ಎ ಸ್ಪಾರ್ಕ್ ಆಫ್ ಅ ಡಿವೈನ್ ಫ್ಲೇಮ್. ಆ ಮಹಾಜ್ಯೋತಿಯ ಒಂದು ಕಿಡಿ ನಾನು. ಆ ಮಹಾಜ್ಯೋತಿ ಪರಮಾತ್ಮನಾದರೆ ನಾನು ಆತ್ಮ. ಆ ಪರಮಾತ್ಮನಿಂದ ಹೊರಟಂತಹ ಒಂದು ಸಣ್ಣ ಜ್ಯೋತಿ ನಾನು. ಆ ಪರಮಾತ್ಮ ಯಾವ ಸ್ವರೂಪಿ? ಚೈತನ್ಯ ಸ್ವರೂಪಿ. ಆತ ಮಹಾಚೈತನ್ಯ. ಆ ಮಹಾಚೈತನ್ಯದಿಂದ ಹೊರಟ ಸಣ್ಣ ಸಣ್ಣ ಕಿಡಿಗಳೇ ನಮ್ಮ ಆತ್ಮಗಳು. ಈ ಆತ್ಮಗಳು ಆ ಮಹಾಚೈತನ್ಯದ ಸ್ವರೂಪ ಅಂತ ಅಂದರೆ ನನ್ನ ಆತ್ಮವು ಚೈತನ್ಯ ಸ್ವರೂಪವೇ. ಈಗ ರಾಗಿ ಕಾಳನ್ನು ನೀವು ಹೊಲದಲ್ಲಿ ಬಿತ್ತಿ ರಾಗಿ ಬೆಳಿತೀರಾ, ಜೋಳ ಬೆಳಿತೀರಾ? ರಾಗಿ ಕಾಳು ಹಾಕಿದ ಮೇಲೆ ಅದರಿಂದ ಬರೋದು ರಾಗಿನೇ. ಭತ್ತ ಹಾಕಿದರೆ ಬರೋದು ಭತ್ತನೇ. ಹಾಗೆ ಭಗವಂತ ಚೈತನ್ಯ ಸ್ವರೂಪಿಯಾದರೆ ಆ ಭಗವಂತನಿಂದ ಹೊರಟಂತಹ ಸಣ್ಣ ಸಣ್ಣ ಕಿಡಿಗಳಾದ ನಾವು ಸಹ ಚೈತನ್ಯ ಸ್ವರೂಪಿಗಳು. ಚೈತನ್ಯ ಅಂದರೆ ಏನು? ಚೈತನ್ಯ ಅಂದರೆ ಅದಕ್ಕೆ ಯಾವುದೇ ಆಕಾರವಾಗಲಿ, ರೂಪವಾಗಲಿ, ಗಾತ್ರವಾಗಲಿ ಇಲ್ಲ. ಇಟ್ ಈಸ್ ಇನ್ಡಿಸ್ಕ್ರೈಬಬಲ್. ಅದನ್ನು ವಿವರಿಸಲು, ವರ್ಣಿಸಲು, ವಿಶದಪಡಿಸಿ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ನಮ್ಮ ಆಲೋಚನೆಗಳಿಗೆ ಮೀರಿದ ಒಂದು ಅರೂಪ ತತ್ವ. ಚೈತನ್ಯವು ಅರೂಪ, ಆದರೆ ಈ ಶರೀರ ರೂಪ. ಇದರಲ್ಲಿ ವಾಸ ಮಾಡ್ತಿರೋ ಚೈತನ್ಯ ಅರೂಪ. ಆ ಅರೂಪ ಬಂದದ್ದೆಲ್ಲಿಂದ? ಮಹಾಚೈತನ್ಯದಿಂದ ಹೊರಟಂತಹ ಒಂದು ಚೈತನ್ಯದ ತುಣುಕು ನನ್ನ ಹೃದಯವೆಂಬ ಈ ಅಂಗಳದಲ್ಲಿ ನೆಲೆಸಿದೆ. ಆ ಮಹಾಚೈತನ್ಯದಿಂದ ಹೊರಟಂತಹ ಒಂದು ಕಿಡಿ ನಾವು ಆದರೆ ನಾವು ಮೂಲವಾಗಿ ಚೈತನ್ಯ ಸ್ವರೂಪಿಗಳೇ. ಆದರೆ ಈ ಚೈತನ್ಯ ಏನು ಮಾಡ್ತು?
ತನ್ನದೇ ಆದಂತಹ ಒಂದು ಗೂಡನ್ನು ಕಟ್ಕೊಳ್ತು. ಭಗವಂತನಿಂದ ಹೊರಟ ಚೈತನ್ಯದ ಕಿಡಿ ಪ್ರಕೃತಿಗೆ ಇಳಿತು. ಪ್ರಕೃತಿ ಅಂದರೆ ಏನು? ಈ ನಿಸರ್ಗ, ಈ ವಿಶಾಲವಾದ ವಿಶ್ವ, ಇಲ್ಲಿರೋದೆಲ್ಲ ಪ್ರಕೃತಿಯೇ. ನಮ್ಮ ಕಣ್ಣಿಗೆ ಕಾಣಿಸೋದೆಲ್ಲ ಪ್ರಕೃತಿಯೇ. ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋದು ಬಹಳಷ್ಟು ಪ್ರಕೃತಿಯೇ. ಚೈತನ್ಯವನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಪ್ರಕೃತಿನೇ. ನೀವು ನೋಡೋ ನೀರು, ನೀವು ಕುಡಿಯೋ ನೀರು, ನೀವು ವಾಸ ಮಾಡ್ತಿರೋ ನೆಲ, ನಿಮ್ಮ ಮೇಲಿರುವಂತಹ ಆಕಾಶ, ನೀವು ಶ್ವಾಸೋಚ್ಛ್ವಾಸ ಮಾಡ್ತಿರೋ ಗಾಳಿ, ನೀವು ತಿನ್ನುವಂತಹ ಅನ್ನ, ನಿಮ್ಮ ಶರೀರದ ಒಂದೊಂದು ಕಣ ಕಣ, ಅಣು ಎಲ್ಲವೂ ಪ್ರಕೃತಿನೇ. ಇದೆಲ್ಲ ಪ್ರಕೃತಿನೇ. ಆದರೆ ಪ್ರಕೃತಿಯ ಒಳಗಡೆ ಇಳಿದದ್ದು ಯಾವುದೋ? ಚೈತನ್ಯ. ಚೈತನ್ಯ ಭಗವಂತನಿಂದ ಹೊರಟು ಪ್ರಕೃತಿಯಲ್ಲಿ ಇಳಿತಾ ಹೋಗುವಾಗ ಏನು ಮಾಡ್ತು? ಪ್ರಕೃತಿ ಆ ಚೈತನ್ಯದ ಸುತ್ತಲೂ ಪದರಗಳನ್ನು ಸೃಷ್ಟಿ ಮಾಡ್ತು. ಪದರಗಳು ನಮ್ಮ ಆತ್ಮತತ್ವದ ಸುತ್ತಲೂ ಹಾಗೆ ಪದರಗಳು ಸೃಷ್ಟಿಯಾಯಿತು. ಬುದ್ಧಿ ತತ್ವದಿಂದ ಬುದ್ಧಿ ಶರೀರ, ಮನೋತತ್ವದಿಂದ ಮನೋ ಶರೀರ, ಕಾಮತತ್ವದಿಂದ ಕಾಮ ಶರೀರ, ಅನ್ನದಿಂದ ಸ್ಥೂಲ ಶರೀರ ಸೃಷ್ಟಿ ಮಾಡಿಕೊಂಡು ಈ ಪ್ರಕೃತಿಯಿಂದ ಗೂಡನ್ನು ಸೃಷ್ಟಿ ಮಾಡಿಕೊಂಡು ಆ ಪ್ರಕೃತಿಯ ಗೂಡಿನ ಒಳಗಡೆ ಹೋಗಿ ಚೈತನ್ಯ ಸೇರ್ಕೊಂಡು ಬಿಡ್ತು. ಅಲ್ಲಿಗೆ ಅರ್ಥ ಏನಂದರೆ ಚೈತನ್ಯ ಬಂಧಿಸಲ್ಪಡ್ತು. Consciousness got enclosed. The spirit got enclosed by the Prakriti, by the matter. Hope you are following me. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಲ್ಲಿಂದ ಬಂತು ಚೈತನ್ಯ? ಭಗವದ್ ಚೈತನ್ಯ ಮಹಾಜ್ವಾಲೆಯಿಂದ ಬಂತು. ಅದಕ್ಕೆ ರೂಪ ಇದೆಯಾ? ಇಲ್ಲ. ನಿರೂಪ, ಅರೂಪ, ಫಾರ್ಮ್ಲೆಸ್, ಆಕಾರವಿಲ್ಲ, ಗಾತ್ರವಿಲ್ಲ. ಅದಕ್ಕೆ ಆ ಅರೂಪ ತತ್ವ ಇಳಿತಾ ಏನು ಮಾಡ್ತು? ಸುತ್ತಲೂ ಇರುವಂಥ ಪ್ರಕೃತಿ ತತ್ವಗಳಿಂದ ಏನು ಮಾಡ್ತು? ತನಗೆ ಬೇಕಾದಂತಹ ಒಂದು ಶರೀರವನ್ನು ಸೃಷ್ಟಿ ಮಾಡಿಕೊಂಡು ಅದ್ರ ಒಳಗಡೆ ಹೋಗಿ ಸೇರ್ಕೊಂಡು ಬಿಡ್ತು. ಅದ್ರ ಒಳಗಡೆ ಹೋಗಿ ಸೇರ್ಕೊಂಡ ಮೇಲೆ ಏನಾಯಿತು ಗೊತ್ತಾ? ಪ್ರಕೃತಿ ತತ್ವದ ಒಂದು ಮಹತ್ವ ಹೆಚ್ಚಾಯಿತು. ಕಾರಣ ಪ್ರಕೃತಿ ಏನು ಮಾಡ್ತು? ಚೈತನ್ಯ ಅಂದರೆ ಮತ್ತೇನೂ ಅಲ್ಲ, ಪುರುಷ. ಐ ವಿಲ್ ಕಮ್ ಟು ದಟ್ ಲೇಟರ್. ಪುರುಷನನ್ನ ಪ್ರಕೃತಿ ಬಂಧಿಸಿ ಬಿಡ್ತು. ಇದೇ ಶಿವಶಕ್ತಿಯರ ಸಂಬಂಧ. ಆ ಶಿವ ಮತ್ಯಾರೂ ಅಲ್ಲ, ಒಳಗಿರೋ ಚೈತನ್ಯ. ಆ ಶಿವನನ್ನ ಬಂಧಿಸಿರೋದು ಯಾವುದು? ಪ್ರಕೃತಿ ಅಂದರೆ ಯಾರು? ದುರ್ಗೆ. ಆ ಶಿವನನ್ನೇ ಬಂಧಿಸಿ ಇಟ್ಬಿಟ್ಟಿದ್ದಾಳೆ ಆ ಶಕ್ತಿ ದೇವತೆಯಾದ ದುರ್ಗೆ. ಆ ದುರ್ಗೆಯೇ ಶರೀರ. ಶರೀರದ ಒಳಗಡೆ ಆತ್ಮ ಬಂಧಿಸಲ್ಪಟ್ಟಿದೆ. ಅಂದರೆ ಶಕ್ತಿಯ ಅಧೀನಕ್ಕೆ ಶಿವ ಒಳಗಾಗಿ ಬಿಟ್ಟಿದ್ದಾನೆ. ಇದಾದಾಗ ಏನಾಗುತ್ತೋ ಗೊತ್ತಾ? ಶಿವ ಒಳಗಿರೋದನ್ನ ನಾವು ಮರ್ತೆ ಹೋಗ್ಬಿಡ್ತೇವೆ. ಪ್ರಕೃತಿ ಮೆರೆದಾಡಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ನಾವು ಮನೋಪ್ರಕೃತಿಯ ದಾಳಿಗೆ ಈಡಾಗ್ತೀವಿ. ಮನಸ್ಸು ಅನ್ನೋ ಪ್ರಕೃತಿ ಏನು ಮಾಡುತ್ತೆ? ನಮ್ಮ ಅರೂಪ ಸ್ಥಿತಿಯಿಂದ ಬಿಡಿಸಿ ರೂಪ ಪ್ರಪಂಚಕ್ಕೆ ಕರ್ಕೊಂಡು ಹೊರಟೋಗುತ್ತೆ. ಯಾವಾಗ ರೂಪ ಪ್ರಪಂಚಕ್ಕೆ ಕಾಲಿಡ್ತೀವೋ ನಮ್ಮ ಮೂಲ ಸ್ವರೂಪವನ್ನು ನಾವು ಮರ್ತೇ ಹೋಗ್ತೇವೆ. ನಾವು ಭಗವಂತನ ಕಿಡಿಗಳು ಅನ್ನೋದು ಅರಿವಿಗೆ ಬರೋದಿಲ್ಲ. ನನ್ನೊಳಗೆ ಒಂದು ಚೈತನ್ಯವಿದೆ ಅನ್ನೋದನ್ನು ನಾನು ಪರಿಪೂರ್ಣವಾಗಿ ಮರ್ತು ಹೋಗ್ತೇನೆ. ಇಂಥ ಸಂದರ್ಭದಲ್ಲಿ ನಮ್ಮ ಅಹಂ ಬೆಳೆಯುತ್ತೆ. ಯಾವಾಗ ಅಹಂ ಬೆಳೆಯುತ್ತೋ ಎಲ್ಲ ರೂಪ ಪ್ರಪಂಚದ ವಸ್ತುಗಳಿಗೆ, ವಿಷಯಗಳಿಗೆ ಅಂಟ್ಕೊಂಡು ಬಿಡುತ್ತೇವೆ. ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತೇವೆ. ಈ ಪ್ರಕೃತಿಯೇ ಮಾಯೆ. See, this is what actually in secret doctrine
ಮ್ಯಾಡಮ್ ಬ್ಲಾವೆಟ್ಸ್ಕಿ ಸೇಸ್. ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಏನು ಹೇಳ್ತಾರೆ ಅಂತಂದರೆ, ಪ್ರಕೃತಿ ಅನ್ನೋದು ಆ ಚೈತನ್ಯದ ಮೇಲೆ ಆವರಿಸಿರುವ ಮುಸುಕಂತೆ. ಮುಸುಕು ಅಂದರೆ ಗೊತ್ತಲ್ಲ ನಿಮಗೆ, ವೇಲ್ ಅಂತಿರಲ್ಲ ನೀವು. ವೇಲ್ ಯಾರು? ಪ್ರಕೃತಿ. ಪ್ರಕೃತಿ ಈಸ್ ಮಾಯಾ. ದಟ್ ಮಾಯಾ ಈಸ್ ಯುವರ್ ದುರ್ಗಾ. ದುರ್ಗಾ ಈಸ್ ಯುವರ್ ಪಾರ್ವತಿ. ಅಂಡ್ ಪಾರ್ವತಿ ಈಸ್ ಅ ವೈಫ್ ಆಫ್ ಯುವರ್ ಶಿವ. ಹೂ ಈಸ್ ಶಿವ ದೆನ್? ಶಿವ ಈಸ್ ದ ಕಾನ್ಷಿಯಸ್ನೆಸ್, ಚೈತನ್ಯ, ಒಳಗಿರೋ ಚೈತನ್ಯ. ಆ ಶಿವನೆಂಬ ಚೈತನ್ಯವನ್ನು ಮುಚ್ಚಿಬಿಟ್ಟಿರೋದು ಯಾವುದು? ಪ್ರಕೃತಿ. ಪ್ರಕೃತಿ ಅಂದರೆ ಯಾರು? ಪಾರ್ವತಿ, ಶಕ್ತಿ. ನೋಡಿ, ಇಲ್ಲೇ ಶಿವನಿದ್ದಾನೆ, ಈ ಶಿವನ ಸುತ್ತಲೂ ಶಕ್ತಿ ಪಾರ್ವತಿ ಆವರಿಸಿಬಿಟ್ಟಿದ್ದಾಳೆ. ಆದರೆ ನಾವು ಶಿವನನ್ನು ಹುಡುಕೊಂಡು ಏನು ಮಾಡ್ತೀವಿ? ಹಿಮಾಲಯಕ್ಕೆ ಹೋಗ್ತೀವಿ. ಶಕ್ತಿಯನ್ನು ಹುಡುಕೊಂಡು ಎಲ್ಲಿ ಹೋಗ್ತೀವಿ? ಮಧುರೆಗೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ. ಹೌದಾ ಇಲ್ವಾ? ಇಲ್ಲೇ ಇದೆ. ಈ ತತ್ವಗಳೇ. ನಿಮ್ಮಲ್ಲಿಲ್ಲದ ಭಗವಂತ ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮೋಹ, ಒಂದು ಭ್ರಾಂತಿಗೆ ಒಳಗಾಗ್ತೇವೆ, ರೂಪ ಪ್ರಪಂಚಕ್ಕೆ ಅಂಟ್ಕೊಂಡು ಬಿಡ್ತೇವೆ. ನಮ್ಮ ಮೂಲ ತತ್ವವಾದಂತಹ ಪರಮಾತ್ಮನನ್ನು, ಆ ಚೈತನ್ಯವನ್ನು ಮರ್ತು ಹೋಗ್ತೇವೆ. ಅದಕ್ಕೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಹೇಳಿದ್ದು, ಮ್ಯಾಟರ್ ಫಾರ್ಮ್ಸ್ ಎ ವೇಲ್ ಅರೌಂಡ್ ದ ಪರಬ್ರಹ್ಮನ್. ಪರಬ್ರಹ್ಮನ್ ಅಂದರೆ ನಿಮ್ಮ ಚೈತನ್ಯ, ಮತ್ತೇನೂ ಅಲ್ಲ. ನೀವು ಸೀಕ್ರೆಟ್ ಡಾಕ್ಟ್ರಿನೋ ಅಥವಾ ಧ್ಯಾನ ಗ್ರಂಥ ಕವನಗಳು, ದ ಬುಕ್ ಆಫ್ ಧ್ಯಾನೋ, ಇಂಥ ಗ್ರಂಥಗಳನ್ನು ಓದಿದ್ರೆ ಪರಬ್ರಹ್ಮನ್ ಅಂದರೆ ಏನು, ಆದಿ ಬುದ್ಧಿ ಅಂದರೆ ಏನು, ಆದಿ ಮನಸ್ಸಂದರೆ ಏನು, ಫೋಹತ್ ಅಂದರೆ ಏನು, ಲೋಗಾಸ್ ಅಂದರೆ ಏನು, ಫಸ್ಟ್ ಲೋಗಾಸ್, ಸೆಕೆಂಡ್ ಲೋಗಾಸ್, ಥರ್ಡ್ ಲೋಗಾಸ್, ಇದರ ಅರ್ಥ ಏನು, ವಿಶ್ವ ಸೃಷ್ಟಿ ಹೇಗಾಯಿತು, ಮಾನವ ಸೃಷ್ಟಿ ಹೇಗಾಯಿತು, ಇದೆಲ್ಲ ಆಳವಾಗಿ ಅರ್ಥ ಆಗುತ್ತೆ. ಜೆಫರಿ ಬ್ಯಾರ್ಬೋರ್ಕಾ ಅಂತ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರು, ಅಂದರೆ ಈಸ್ ಎ ನಾಯಕಿ, ಲೀಡರ್. ಅವರು ಒಂದು ಸುಂದರ ಪುಸ್ತಕ ಬರೆದಿದ್ದಾರೆ ಸೀಕ್ರೆಟ್ ಡಾಕ್ಟ್ರಿನ್ಗೆ ಸಂಬಂಧಪಟ್ಟ ಹಾಗೆ. ಡಿವೈನ್ ಪ್ಲ್ಯಾನ್ ಅಂತ. ಡಿವೈನ್ ಪ್ಲ್ಯಾನ್, ದೈವಿ ಯೋಜನೆ. ನಿಮಗೆ ಸೀಕ್ರೆಟ್ ಡಾಕ್ಟ್ರಿನ್ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗೋದಾದರೆ ಡಿವೈನ್ ಪ್ಲ್ಯಾನ್ ಓದಿ, ಸ್ವಲ್ಪ ಪರವಾಗಿಲ್ಲ. ಅದಕ್ಕಿಂತ ಸ್ವಲ್ಪ ಸರಳವಾಗಿದೆ, ಆದರೆ ಅದು ಕಷ್ಟನೇ. ನೀವು ಆಳ ಅಧ್ಯಯನ ನಡೆಸಿದಾಗಲೇ ಈ ಸಂಗತಿಗಳು ಅರ್ಥ ಆಗೋದು. ಇರಲಿ, ಚೈತನ್ಯ ಅನ್ನುವಂತಹ ಒಂದು ನಿರೂಪ ತತ್ವ, ಪ್ರಕೃತಿ ಅನ್ನುವಂತಹ ಒಂದು ರೂಪ ತತ್ವದ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಹಂತದಲ್ಲಿ ನಾವು ನಮ್ಮ ಚೈತನ್ಯವನ್ನು ಮರ್ತು ಹೋಗ್ಬಿಟ್ಟಿದ್ದೇವೆ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೇನೆ. ಈ ಕಥೆಯನ್ನು ಶಾಂತಾನಂದ ಪುರಿಗಳು ತಮ್ಮ ಸುಂದರ ಗ್ರಂಥದಲ್ಲಿ ಬರೀತಾರೆ. ಒಬ್ಬ ಮಧ್ಯವಯಸ್ಕ ಸರ್ಕಾರಿ ಉದ್ಯೋಗಿ ಇದ್ದ ದೆಹಲಿಯಲ್ಲಿ. ಆತನ ಹೆಸರು ಶಿವಕುಮಾರ ಅಂತ. ಆತ ತನ್ನ ಚಿಕ್ಕ ವಯಸ್ಸಿನಲ್ಲೇ ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೊಂಡ್ಬಿಟ್ಟ. ಸರ್ಕಾರದ ಸಚಿವಾಲಯದಲ್ಲಿ ಸಣ್ಣ ಗುಮಾಸ್ತನಾಗಿ ಕೆಲಸಕ್ಕೆ ಸೇರ್ಕೊಂಡ. ಗುಮಾಸ್ತ ಅಂದರೆ ಗೊತ್ತಲ್ಲ, ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ಕೊಂಡ. 20 ವರ್ಷಗಳ ಕಾಲ ಕೆಲಸ ಮಾಡಿದ ಪಾಪ. ಆದರೆ ಅವನ ದುರದೃಷ್ಟ, ಅವನಿಗೆ ಒಂದೇ ಒಂದು ಪ್ರಮೋಷನ್ ಸಿಕ್ಕಲಿಲ್ಲ. ದುರದೃಷ್ಟ ಅಂದರೆ ಅದು ಅವನು ಅರ್ಹನಿರಲಿಲ್ಲವೋ ಅಥವಾ ಅವನನ್ನು ಮೇಲಧಿಕಾರಿಗಳು ಗುರುತಿಸಲಿಲ್ವೋ, ಇಲ್ಲ ಈತನಿಗೆ ಅಂತಹ ಒಂದು ಚಾಕಚಕ್ಯತೆಯೇ ಇರಲಿಲ್ವೋ ಗೊತ್ತಿಲ್ಲ. 20 ವರ್ಷ ಕೆಲಸ ಮಾಡಿದ್ರು ಒಂದು ಪ್ರಮೋಷನ್ ಸಿಕ್ಕಲಿಲ್ಲ. ಮನೇಲಿ ಹೆಂಡ್ತಿನೇ 3 ಹೊತ್ತು ಮೂದಲಿಸ್ತಿದ್ಲು. 20 ವರ್ಷ ಕೆಲಸ ಮಾಡಿ ಒಂದೇ ಒಂದು ಪ್ರಮೋಷನ್ ತಗೊಂಡಿಲ್ಲ ನಿಮ್ಮ ಯೋಗ್ಯತೆಗೆ. ಪಕ್ಕದ ಮನೆ ನನ್ನ ಪದ್ಮನ ಗಂಡ ನೋಡಿ ಎಷ್ಟು ಪ್ರಮೋಷನ್ ತಗೊಂಡಿದ್ದಾನೆ. ಹೆಂಡ್ತಿನೇ ಮೂದಲಿಸ್ಲಿಕ್ಕೆ ಶುರು ಮಾಡಿದ್ಲು. ಹೆಂಡ್ತಿ ಬಿಡಿ,
ನೆರೆಹೊರೆಯವರು ಎಲ್ಲರೂ ಅವನನ್ನು ನೋಡಿ ಹಾಸ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವನಿಗೆ ಒಂದು ಹಂತದಲ್ಲಿ ಅವನ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು. ಇದೆಂಥದ್ದು ಇದು ನನ್ನ ಸಮಸ್ಯೆ, ಏನಾದರೂ ಆಗಲಿ ಈ ಸಮಸ್ಯೆಗೊಂದು ಪರಿಹಾರ ಹುಡುಕಬೇಕು ಅಂತ ಒಬ್ಬ ಪಂಡಿತರ ಬಳಿ ಹೋದ. ಪಂಡಿತರನ್ನು ಎಲ್ಲ ವಿಷಯ ತಿಳಿಸಿ ಬೇಡ್ಕೊಂಡ, ನನಗೇನಾದರೂ ಪರಿಹಾರ ಇದ್ದರೆ ಸೂಚಿಸಿ. ಪಂಡಿತರು ಹೇಳಿದ್ರು, ಅಪ್ಪ ನೀನೊಂದು ಕೆಲಸ ಮಾಡು, ಶ್ರೀರಾಮಚಂದ್ರ ಪ್ರಭುವನ್ನು ಬೇಡಿದರೆ ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ರಾಮಚಂದ್ರನಂತಹ ಭಗವಂತ ಪರಮಾತ್ಮ ನಿನಗೆ ಎಲ್ಲಿ ಸಿಗ್ತಾನೆ, ಈಗಲೇ ಹೋಗು, ಸಂತೆಕಟ್ಟೆಯಲ್ಲಿ ರಾಮಚಂದ್ರನ ವಿಗ್ರಹವನ್ನು ಕೊಂಡ್ಕೊಂಡು ಬಾ, ನಿನ್ನ ಮನೆಯಲ್ಲಿ ಆ ವಿಗ್ರಹವನ್ನು ಸ್ಥಾಪಿಸು, ಪ್ರತಿನಿತ್ಯ 108 ಬಾರಿ ಶ್ರೀರಾಮ ಜಪವನ್ನು ಮಾಡು, 108 ಹೂಗಳನ್ನು ಅರ್ಪಿಸು, ಕೊನೆಗೆ ಮಂಗಳಾರತಿಯನ್ನು ಮಾಡು, ಧೂಪವನ್ನು ಹತ್ತಿಸು. ಹೀಗೆ ಪ್ರತಿನಿತ್ಯ ತಪ್ಪದೆ 1 ವರ್ಷ ಮಾಡಿದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಅಂತ. ಪಾಪ ಇವನು ಆ ಪಂಡಿತ ಹೇಳಿದ್ದನ್ನು ಸ್ವಲ್ಪ ಸಹ ತಪ್ಪದೆ ಆಚರಿಸಿದ. ಹೋಗಿ ತಗೊಂಡು ಬಂದ ಸಂತೆಕಟ್ಟೆಯಲ್ಲಿ ರಾಮಚಂದ್ರನ ವಿಗ್ರಹವನ್ನು ಮೇಜಿನ ಮೇಲಿಟ್ಟ, ಧೂಪವನ್ನು ಅಂಟಿಸಿದ, ಹೂಗಳನ್ನು ಪತ್ರೆಗಳನ್ನು ಹಾಕ್ದ, 108 ಬಾರಿ ಜಪವನ್ನು ಮಾಡ್ದ. 1 ವರ್ಷ ಕಳೀತು, ಯಾವ ಸೂಚನೆಯೂ ಇಲ್ಲ, ಇವನ ಸಮಸ್ಯೆ ಏನು ಪರಿಹಾರ ಆಗಿಲ್ಲ. ಅದ್ರ ಮೇಲೆ ಒಂದೊಂದು ದಿನ ಕಳೀತಾ ಇದ್ರೂ ಇವನಿಗೆ ಸಂಕಟ ಹೆಚ್ಚಾಗ್ತಾ ಇದೆ. 1 ವರ್ಷ 2 ತಿಂಗಳ ತನಕ ತಡ್ಕೊಂಡ, ಕೊನೆಗೆ ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಈ ರಾಮ, ಹೀ ಈಸ್ ಎ ಯೂಸ್ಲೆಸ್ ಪರ್ಸನ್, ಹೀ ಈಸ್ ನಾಟ್ ಹೆಲ್ಪಿಂಗ್ ಮೀ ಔಟ್, ಇವನನ್ನು ನಂಬಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂದವನೇ ಇನ್ನೊಬ್ಬ ಪಂಡಿತನ ಬಳಿ ಹೋದ. ಆ ಪಂಡಿತ ಏನು ಮಾಡ್ದ, ಯಾರು ನಿನಗೆ ಗೈಡ್ ಮಾಡಿದ್ದು ಅವ್ರು ಗೈಡ್ ಮಾಡಲಿಲ್ಲ, ನಿನಗೆ ಮಿಸ್ಗೈಡ್ ಮಾಡಿಬಿಟ್ರು. ರಾಮ ಹಳಬನಪ್ಪ, ಅವನು ತ್ರೇತಾಯುಗದಲ್ಲಿದ್ದವನು, ಅವನು ಹೋಗಿ ಪೂಜೆ ಮಾಡಿದ್ರೆ ಆಗತ್ತಾ? ತೀರಾ ಇತ್ತೀಚೆಗೆ ಹುಟ್ಟಿದವನು ಯಾರೋ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ. ಕೃಷ್ಣನನ್ನು ಕರ್ಕೊಂಡು ಬಾ, ಅವನಿಗೆ ಗೊತ್ತಿಲ್ಲದೆ ಇರೋವಂಥ ಟ್ರಿಕ್ಗಳೇ ಇಲ್ಲ. ಓಕೆ, ಮಹಾತಂತ್ರಗಾರ ಆತ, ನೀನು ಆತನನ್ನು ಪೂಜೆ ಮಾಡಿದರೆ ಇಷ್ಟು ಹೊತ್ತಿಗೆ ನಿನ್ನ ಸಮಸ್ಯೆ ಪರಿಹಾರ ಆಗೋಗ್ತಿತ್ತು ಅಂತ ಹೇಳ್ದ. ಸರಿ, ಈ ಪಂಡಿತ ಹೇಳಿದ್ದನ್ನು ವಿಶ್ವಾಸಕ್ಕೆ ತಗೊಂಡು ಸಂತೆಕಟ್ಟೆಗೆ ಹೋದ. ಕೃಷ್ಣನ ಒಂದು ಸುಂದರ ವಿಗ್ರಹ ತಂದ, ಮೇಜಿನ ಮೇಲೆ ಕೃಷ್ಣನ ವಿಗ್ರಹ ಇಡಬೇಕು, ನೋಡ್ತಾನೆ ರಾಮ ಕುಳಿತಿದ್ದಾನೆ ಆ ಮೇಜಿನ ಮೇಲೆ. ಆ ರಾಮನನ್ನು ಬದಿಗೆ ಸರಿಸ್ದ, ಬೇಡ ಹೋಗು ನನಗೆ, ದೂರ ಇಟ್ಟುಬಿಟ್ಟು ಕೃಷ್ಣನನ್ನು ಮಧ್ಯದಲ್ಲಿ ಸ್ಥಾಪಿಸಿದ. ಪ್ರತಿನಿತ್ಯ ಕೃಷ್ಣನನ್ನು 108 ಬಾರಿ ಕೃಷ್ಣಾಯ ನಮಃ ಅಂತ ಹೇಳ್ತಾ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. 1 ದಿವಸ ಆಯಿತು, 2 ದಿವಸ ಆಯಿತು, ಇವನು ಗಮನಕ್ಕೆ ಬರಲಿಲ್ಲ, ಕಣ್ಣು ಮುಚ್ಕೊಂಡು 1-2 ದಿವಸ ಮಾಡ್ದ ಕೃಷ್ಣನ ಜಪ. 3ನೇ ದಿವಸ ಧೂಪ ಅಂಟಿಸ್ದ. ನೋಡ್ತಾನೆ ಕಿಟಕಿ ಹತ್ರ ಇತ್ತು ಆ ಟೇಬಲ್ಲು, ಕಿಟಕಿಯಿಂದ ಗಾಳಿ ಬೀಸ್ತು. ಆ ಗಾಳಿ ಬೀಸಿದ ತಕ್ಷಣ ಕೃಷ್ಣನಿಗೆ ಅಂಟಿಸಿರೋ ಧೂಪ ರಾಮನ ಕಡೆ ಹೋಗ್ತಾ ಇದೆ. ಇವನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡ್ತು, ಪಿತ್ತ ನೆತ್ತಿಗೇರ್ತು. ಇಷ್ಟು ದಿವಸ ನೀನು ಪೂಜೆ ಮಾಡಿ ನಿನ್ನಿಂದ ನಯ ಪೈಸೆ ಪ್ರಯೋಜನ ಆಗಲಿಲ್ಲ, ಈಗ ಕೃಷ್ಣನಿಗೆ ತಗೊಂಡು ಬಂದು ಹಚ್ಚಿರೋಂಥ ಧೂಪವನ್ನು ನೀನು ಸೇವಿಸ್ತಿದೀಯ, ಇರು ಮಾಡ್ತೀನಿ ನಿನಗೆ ಅಂತ ಒಳಗೆ ಹೋಗಿ ಹತ್ತಿ ತಗೊಂಡು ಬಂದು ಅರಳೆನ ರಾಮನ ಮೂಗಿಗೆ ಪೂರ್ತಿ ಭರ್ತಿಯಾಗಿ ತುಂಬಿಸ್ಬಿಟ್ಟ. ಅದು ಹೆಂಗೆ ಸೇವಿಸ್ತೀಯೋ ನೀನು ಸೇವಿಸು, ನೋಡ್ತೀನಿ ನಾನು. ಯಾವಾಗ ಅವ ರಾಮನ ಮೂಗಿಗೆ ಭರ್ತಿಯಾಗಿ ಮುಚ್ಚಿಬಿಟ್ನ ಹೊಳ್ಳೆಗಳನ್ನ, ಶ್ರೀರಾಮಚಂದ್ರನೇ ಪ್ರತ್ಯಕ್ಷ ಆಗ್ಬಿಟ್ಟ. ರಕ್ತ ಮಾಂಸ ಖಂಡಗಳ ಸಮೇತ ಶ್ರೀರಾಮಚಂದ್ರ ಪ್ರತ್ಯಕ್ಷವಾಗಿ, ಅಯ್ಯ ಇದೇನು ಮಾಡ್ತಿದೀಯ ನೀನು ಅಂತ ಅಂದ. ಈತನಿಗೆ ಒಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಕೋಪ. ಹೇಳ್ದ ರಾಮಚಂದ್ರನಿಗೆ, 1 ವರ್ಷದ ಮೇಲೆ 2 ತಿಂಗಳು ನಿನಗೆ ಪೂಜೆ ಮಾಡಿದೆ, ನೀನು ಪ್ರತ್ಯಕ್ಷ ಆಗಲಿಲ್ಲ. ಈಗ ಕೃಷ್ಣನ ವಿಗ್ರಹ ತಂದಿಟ್ಟು ಪೂಜೆ ಮಾಡಿದ ತಕ್ಷಣ ಅದೆಲ್ಲಿತ್ತೋ ಹೊಟ್ಟೆ ಕಿಚ್ಚು ನೋಡು ನಿನಗೆ, ನೀನೇನಾಗಿದೆಯಾ, ಪ್ರತ್ಯಕ್ಷ ಆಗಿಬಿಟ್ಟಿದೆಯಾ ಅಂತ. ಆಗ ರಾಮನಗ್ತಾ ಹೇಳ್ತಾನೆ, ಅಪ್ಪ ನೀನು 1 ವರ್ಷ 2 ತಿಂಗಳು ನನ್ನನ್ನು ಒಂದು ಜಡ ಪ್ರತಿಮೆಯ ರೂಪದಲ್ಲಿ ಪೂಜೆ ಮಾಡಿದೆ. ಜಡ ಪ್ರತಿಮೆ, ನನಗೆ ಚೈತನ್ಯವೇ
ಇಲ್ಲವೇನೋ ಅನ್ನೋಂತಹ ಒಂದು ಜಡ ವಸ್ತುವಿನ ಪ್ರತಿಮೆಯ ರೂಪದಲ್ಲಿ ನೀನು ನನಗೆ ಪೂಜೆ ಮಾಡಿದೆ, ನೀನು ನನ್ನನ್ನು ಹಾಗೆ ಟ್ರೀಟ್ ಮಾಡಿದೆ. ಆದರೆ ಇವತ್ತೇನು ಮಾಡಿದೆ? ನನ್ನ ವಿಗ್ರಹದ ಮೂಗಿನಲ್ಲೇ ಹತ್ತಿ ಇಟ್ಟೆ. ಅದರ ಅರ್ಥ ಏನು? ಇಂದು ನಾನು ನಿನಗೆ ಚೈತನ್ಯ ಸ್ವರೂಪಿ ಅಂತ ಅರ್ಥ ಆಯಿತು, ಹಾಗಾಗಿ ನಾನು ಪ್ರತ್ಯಕ್ಷನಾದೆ. ಅಂದರೆ ನೋಡಿ, ಭಗವಂತನನ್ನು ಸಹ ನಾವು ಜಡ ವಸ್ತುವಾಗಿ ಮಾಡಿ ಆ ಜಡ ವಸ್ತುವಿನಲ್ಲಿರುವ ಚೈತನ್ಯವನ್ನು ಗಮನಿಸದೆ ಆ ಜಡ ವಸ್ತುವಿನ ರೂಪ, ಅಲಂಕಾರ, ಅಭಿಷೇಕ, ಪಂಚಾಮೃತ, ಅರ್ಚನೆ ಇದರಲ್ಲೇ ತೊಡಗಿಬಿಟ್ಟಿದ್ದೀವಿ. ಇಲ್ಲಿ ಅರ್ಚನೆ ನಡೀತಾ ಇರುತ್ತೆ, ಅಲ್ಲಿ ಮನೇಲಿ ಹೆಂಡತಿ ಜೊತೆ ನಡೆದಿರೋ ಜಗಳನ ಪೂಜಾರಿ ಜ್ಞಾಪಕ ಮಾಡ್ಕೋತಾ ಇರ್ತಾನೆ. ಏನು ಬಂತು ಪ್ರಯೋಜನ? ಇಟ್ ಈಸ್ ಆಫ್ ನೋ ಯೂಸ್. ಯು ಆರ್ ನಾಟ್ ಏಬಲ್ ಟು ಸಿ ದ ಕಾನ್ಷಿಯಸ್ನೆಸ್, the divine behind the idol. Idol has become center to you, but the consciousness within the idol, the spirit within the idol is completely forgotten. ನೋಡಿ, ಅಂಥ ಪರಮಾತ್ಮನು ಸಹ ಚೈತನ್ಯ ಸ್ವರೂಪಿ ಅಂತ ನಾವು ಪೂಜೆ ಮಾಡಿದರೆ ಒಲಿದು ಬಂದುಬಿಡ್ತಾನೆ. ಅಂಥ ಪರಮಾತ್ಮನಿಂದ ಹೊರಟ ಕಿಡಿಗಳು ನಾವು. ಆದರೆ ನಮ್ಮನ್ನು ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ. ನಾವು ಚೈತನ್ಯ ಸ್ವರೂಪಿಗಳು ಅನ್ನೋದೇ ನಮ್ಮ ಪರಿಜ್ಞಾನಕ್ಕೆ ಬರ್ತಾ ಇಲ್ಲ. ನಮ್ಮ ಸಮಸ್ಯೆ ಏನೆಂದರೆ, ಪರಿಪೂರ್ಣವಾಗಿ ಈ ಲೌಕಿಕ ಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಬಿಟ್ಟಿರೋದು. ಇರಲಿ ಲೌಕಿಕ, ಆದರೆ ಲೌಕಿಕದ ಜೊತೆಗೆ ಅಲೌಕಿಕದ ಪ್ರಯಾಣವು ಒಳಗೆ ನಡಿಬೇಕು. ಮನುಷ್ಯ 2 ಪ್ರಯಾಣಗಳನ್ನು ಮಾಡ್ತಿರ್ತಾನೆ ಹುಟ್ಟಿದ ನಂತರ ಸಾಯುವ ತನಕ. ಒಂದು ಪ್ರಯಾಣ ಹೊರಮುಖ ಅಂತ ಅಂದರೆ ಈ ಲೌಕಿಕ ಪ್ರಪಂಚದ ವಿಷಯ ವಿಚಾರಗಳ ಕಡೆ. ಮತ್ತೊಂದು ಪ್ರಯಾಣ ಒಳಮುಖ ಅಂತ ಅಂದರೆ ಆ ಪರಮಾತ್ಮನ ಕಡೆಗೆ, ಆ ಚೈತನ್ಯದ ಕಡೆಗೆ. ಆ ಪ್ರಯಾಣವನ್ನು ನಾವೆಲ್ಲ ಪರಿಪೂರ್ಣವಾಗಿ ಮರೆತು ಬಿಟ್ಟಿದ್ದೀವಿ. ನೋಡಿ, ಈ ಸೃಷ್ಟಿ ಎಷ್ಟು ಅದ್ಭುತವಾದದ್ದು, ಸುಂದರವಾದದ್ದು ಅಂದರೆ, ಅಶಾಶ್ವತವಾದ ಪ್ರಕೃತಿಯಲ್ಲಿ ಶಾಶ್ವತವಾದ ಪರಮಾತ್ಮ ನೆಲೆಸಿದ್ದಾನೆ. ವಾಟ್ ಅನ್ ಐರನಿ ಇಟ್ ಈಸ್! ಅಶಾಶ್ವತವಾದ ಪ್ರಕೃತಿಯ ಮಧ್ಯೆ ಶಾಶ್ವತವಾದ ಪರಮಾತ್ಮ ನೆಲೆಸಿದ್ದಾನೆ. ಯಾಕೆ ಪರಮಾತ್ಮ ಶಾಶ್ವತವಾದಂಥ ತತ್ವದಲ್ಲಿ ನೆಲೆಸಬಾರ್ದಾಗಿತ್ತು? ಅಶಾಶ್ವತದ ತತ್ವದ ಮಧ್ಯದಲ್ಲಿ ಆತ ಬಂದು ಯಾಕೆ ಸೇರಿಕೊಂಡ? ಈ ಪ್ರಶ್ನೆ ಬರುತ್ತೆ ನಮಗೆ. ಇದಕ್ಕೆ ಉತ್ತರ ಸಿಕ್ಕೋದು ಸೃಷ್ಟಿಯ ಆದಿಯಲ್ಲಿ. ಸೃಷ್ಟಿಗೆ ಮೊದಲು ಏನಿತ್ತೋ ಏನಿಲ್ಲವೋ ಗೊತ್ತಿಲ್ಲ. ಭೌತಿಕವಾಗಿ ಏನೂ ಇರಲಿಲ್ಲ, ಅವ್ಯಕ್ತವಿತ್ತು. ಅನ್ಮ್ಯಾನಿಫೆಸ್ಟ್ ಅಂತಾರೆ ಗುಪ್ತ ಸಿದ್ಧಾಂತದಲ್ಲಿ. ದ ಧ್ಯಾನ ಗ್ರಂಥ ಗಮನಗಳು, ದ ಸ್ಟ್ಯಾನ್ಸಾಸ್ ಆಫ್ ಧ್ಯಾನ್ನಲ್ಲಿ ಅವ್ಯಕ್ತವಿತ್ತು ಏನೋ, ಅನ್ಮ್ಯಾನಿಫೆಸ್ಟ್ ಇತ್ತು ಏನೋ. ಅದರಿಂದ ಪುರುಷ ಪ್ರಕೃತಿಗಳು ಹೊರಬಂದು ಆ ಅವ್ಯಕ್ತವನ್ನು ಪರಬ್ರಹ್ಮನ್ ಅಂತ ಕರೀತಾರೆ. ಪರಬ್ರಹ್ಮನ್, ಬ್ರಹ್ಮನಿಗೂ ಅತೀತನಾದವನು. ಪರ ಅಂದರೆ ಅತೀತ, ಟ್ರಾನ್ಸೆಂಡೆಂಟಲ್. ಬ್ರಹ್ಮನಿಗೂ ಅತೀತನಾದಂತಹ ಒಂದು ತತ್ವ ಅದು ಪರಬ್ರಹ್ಮ. ಆದಿ ಮೂಲ ಅದು ಅವ್ಯಕ್ತ. ಅಂತ ಆದಿ ಮೂಲದಿಂದ ಮೊಟ್ಟ ಮೊದಲು ಹೊರಬಂದದ್ದು, ಅಲ್ಲಿ 2 ತತ್ವಗಳಿತ್ತು. ಅಲ್ಲಿ ಪುರುಷ ಮತ್ತು ಪ್ರಕೃತಿ. ಪುರುಷ ಅನ್ನೋದೇ ಚೈತನ್ಯ, ಪ್ರಕೃತಿ ಅನ್ನೋದೇ ಪದಾರ್ಥ. ಹೋಪ್ ಯು ಆರ್ ಫಾಲೋಯಿಂಗ್ ಮೀ. ಆರ್ ಯು ಫಾಲೋಯಿಂಗ್ ಮೀ? ಪುರುಷ ಅನ್ನೋದು ಯಾವುದೋ ಚೈತನ್ಯ, ಒಳಗಿರುವಂಥ ಆತ್ಮ ಪುರುಷ. ಸುತ್ತಲೂ ಇರುವಂತಹ ಒಂದು ಶರೀರ ಏನದೋ ಪ್ರಕೃತಿ. ಈ ವಿಶ್ವ ಏನಿದೋ ಪ್ರಕೃತಿ. ನಾವು ಕುಡಿಯೋ ನೀರೇನಿದೆ ಪ್ರಕೃತಿ. ಮರಗಿಡಗಳು, ಪಶು ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಪ್ರಕೃತಿನೇ. ಆದರೆ ಒಳಗೆ ನೆಲೆಸಿರುವಂತಹ ಆ ದಿವ್ಯ ಚೇತನವು ಮಾತ್ರ ಪುರುಷ. ಈ ಪುರುಷ ಪ್ರಕೃತಿಗಳ ಸಂಗಮವೇ
ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪ್ರಕೃತಿ ಎಂಬ ಒಂದು ಪರದೆಯು ಆವರಿಸಿಕೊಂಡಿರುವಂತಹ ಆ ಪುರುಷ ಇರಲಿ. ಈಗ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಪ್ರಕೃತಿಯನ್ನು ಉದಾಹರಿಸಿ ಮಾತಾಡುವಾಗ ನಾವೇನು ಹೇಳ್ತೇವೆ? ಪ್ರಕೃತಿ ಮಾತೆ ಅಂತ ಹೇಳ್ತೀವ ಇಲ್ವಾ? ಪ್ರಕೃತಿಯನ್ನು ಏನು ಮಾಡ್ತೀವಿ? ಸ್ತ್ರೀಗೆ ಅನುರೂಪವಾಗಿ ಕಾಣ್ತೀವಿ, ಸ್ತ್ರೀ ತತ್ವ ಅದು. ಆದರೆ ಒಳಗಿರುವಂಥ ಚೈತನ್ಯ ಪುರುಷ ತತ್ವ. ನಾವು ಈ ಪ್ರಕೃತಿ ತತ್ವವಾದ ಶರೀರದಲ್ಲಿ ಬಂದು ಸೇರಿಕೊಂಡಿರುವಂತಹ ಚೈತನ್ಯ ಸ್ವರೂಪಿಗಳು ನಾವು. ಈ ಚೈತನ್ಯವಿದೆಯಲ್ಲ, ಇದು ಈ ಜನ್ಮದಲ್ಲಿ ಈ ಶರೀರದ ಒಳಗೆ ಬಂದು ಸೇರ್ಕೊಂಡಿದೆ. ಆದರೆ ಈ ಶರೀರ ಅನ್ನೋಂಥ ಕೋಟೆ ಇದೆಯಲ್ಲ, ಈ ಕೋಟೆ ಇದು ಒಂದಲ್ಲ ಒಂದು ದಿವಸ ಕಳಚಿ ಬೀಳುತ್ತೆ. ಅದು ಕಳಚಿ ಬೀಳೋ ಹಂತದಲ್ಲಿ ಒಳಗಿರುವಂಥ ಚೈತನ್ಯ ಏನು ಮಾಡುತ್ತೆ? ಹೊರಗೆ ಹೊರಟು ಹೋಗುತ್ತೆ. ಅಲ್ಲಿವರೆಗೂ ಈ ಕೋಟೆ ಒಳಗಡೆ ಅದಿರಬೇಕು. ಯಾವುದಿರಬೇಕು? ಆಗಲೇ ಇದಕ್ಕೆ ಮರ್ಯಾದೆ, ಆಗಲೇ ಈ ಶರೀರಕ್ಕೆ ಗೌರವ, ಈ ಶರೀರಕ್ಕೆ ಮರ್ಯಾದೆ. ನಾನು ಬೇರೆಯವ್ರನ್ನ ಕಂಡು ನಮಸ್ಕಾರ ಮಾಡ್ತೀನಿ, ಹೌದಾ ಇಲ್ವಾ? ಯಾರನ್ನೇ ಆಗಲಿ, ನನ್ನ ಸ್ನೇಹಿತರನ್ನೋ ಬಂಧು ಬಾಂಧವರನ್ನೋ ಮಿತ್ರರನ್ನೋ ನಾನು ಮೊಟ್ಟ ಮೊದಲ ಬಾರಿಗೆ ಭೇಟಿ ಮಾಡಿದಾಗ ಅಥವಾ ಎಷ್ಟೋ ದಿನಗಳ ನಂತರ ಭೇಟಿ ಮಾಡಿದಾಗ ಮೊಟ್ಟ ಮೊದಲು ಮಾಡುವಂಥ ಕೆಲಸ ಏನು? ನಮಸ್ಕಾರ. ನಾನು ನಮಸ್ಕಾರ ಮಾಡೋದು ಅವ್ರ ಶರೀರಕ್ಕಲ್ಲ, ನಾನು ನಮಸ್ಕಾರ ಮಾಡೋದು ಅವ್ರ ಶರೀರದ ಒಳಗಿರೋ ಏನಕ್ಕೆ ನಮಸ್ಕಾರ ಮಾಡ್ತೀನಿ? ಅಪ್ಪ, ನಿನ್ನೊಳಗಿರುವ ಚೈತನ್ಯ ನನ್ನೊಳಗಿರುವ ಚೈತನ್ಯ ಎರಡೂ ಒಂದೇ. ಈ ಚೈತನ್ಯ ಆ ಚೈತನ್ಯಕ್ಕೆ ನಮಸ್ಕರಿಸುತ್ತೆ, ಚೈತನ್ಯಕ್ಕೆ ನಮಸ್ಕರಿಸುತ್ತಿದೆ. ನಿನಗೆ ನಾನು ಗೌರವವನ್ನು ಕೊಡ್ತೇನೆ, ಹೌದಾ ಅಲ್ವಾ? ಮಾಡ್ತೇನೆ. ಆದರೆ ಈ ಶರೀರದ ಒಳಗಿರೋ ಚೈತನ್ಯ ಹೊರಗೆ ಹೊರಟು ಹೋಗುತ್ತೆ ಮೃತ್ಯುವಿನ ಸಂದರ್ಭದಲ್ಲಿ. ಅದು ಹೊರಗಡೆ ಹೊರಟೋದ್ಮೇಲೆ ಅದನ್ನು ನಾವು ಶಿವ ಅಂತ ಕರೆಯಲ್ಲ, ನಾವು ಶವ ಅಂತ ಕರಿತೀವಿ. ಶಿವ ಹೋದ ಶರೀರ, ಶಿವ ನನಗೆ ಬೇಡ ಅಂತ ಹೇಳಿ ಬಿಟ್ಟು ಹೋದ ಶರೀರ, ಶಿವನಿಲ್ಲದ ಶರೀರ ಶವವಾಗಿ ಹೋಗುತ್ತೆ. ಅದನ್ನೇನು ಮಾಡ್ತೀವಿ ನಾವು? ಎಷ್ಟೋ ಸಂದರ್ಭಗಳಲ್ಲಿ ಮನೆ ಒಳಗೆ ಸಹ ಸೇರಿಸ್ಕೊಳ್ಳಲ್ಲ. ಎಷ್ಟೋ ಜನ ಹೊರಗೆ ಇಟ್ಟು ಹಾಗೆ ಕಳಿಸ್ಬಿಡ್ತೀವಿ. ಯಾಕೆ ಅಂದರೆ ಶಿವನಿಲ್ಲದ ಶರೀರಕ್ಕೆ ಅಷ್ಟು ಪ್ರಾಧಾನ್ಯತೆ ಇಲ್ಲ. ಅಂದರೆ ಚೈತನ್ಯವಿಲ್ಲದ ಪ್ರಕೃತಿಗೆ ಅರ್ಥವಿಲ್ಲ. ಚೈತನ್ಯವಿಲ್ಲದ ಪ್ರಕೃತಿಗೆ ಜೀವವಿಲ್ಲ, ನಿರ್ಜೀವ ಪ್ರಕೃತಿ. ಹಾಗೆ ಪ್ರಕೃತಿ ಇಲ್ಲದ ಚೈತನ್ಯಕ್ಕೆ ಐಡೆಂಟಿಟಿ ಇಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಈ ಅವಲಂಬನೆ. ಪ್ರಕೃತಿ ಇಲ್ಲದ ಚೈತನ್ಯಕ್ಕೆ ಐಡೆಂಟಿಟಿ ಇಲ್ಲ, ನೋ ಐಡೆಂಟಿಟಿ. ಈಗ ಈ ಪ್ರಕೃತಿಯ ಒಳಗೆ ಚೈತನ್ಯ ಇರೋದ್ರಿಂದ ಇದಕ್ಕೊಂದು ಐಡೆಂಟಿಟಿ. ನಾನು ಅಂತ ನಾನು ಅನ್ನಿಸ್ಕೋತೇನೆ, ನಾನು ಕರ್ಕೋತೇನೆ. ನೀವು ನನ್ನನ್ನು ಒಂದು ನಾಮದಿಂದಲೋ ಒಂದು ಪದದಿಂದಲೋ ಕರಿತೀರಿ ನೀವು ನನ್ನನ್ನು. ಅಂದರೆ ಒಂದು ಐಡೆಂಟಿಟಿ ಸಿಕ್ತು ಇದಕ್ಕೆ. ಪರಿಶುದ್ಧ ಚೈತನ್ಯ ಪರಿಶುದ್ಧವಾಗಿ ಹೊರಗೆ ವಿಹರಿಸ್ತಾ ಇದ್ದರೆ ಅದು ಇದೆ ಅನ್ನೋಂಥ ಅರಿವು ನಮ್ಮಂತಹ ಹುಲು ಮಾನವರಿಗೆ ಸಿಕ್ಕೋದೇ ಇಲ್ಲ. ಅಂದರೆ ಪ್ರಕೃತಿ ಇಲ್ಲದ ಪುರುಷ ಐಡೆಂಟಿಟಿ ಇಲ್ಲದ ಪುರುಷ. ಹಾಗೆ ಪುರುಷನಿಲ್ಲದ ಪ್ರಕೃತಿ ಜೀವವೇ ಇಲ್ಲ, ಅದಕ್ಕೆ ನಿರ್ಜೀವ. ಅಷ್ಟರ ಮಟ್ಟಿಗೆ ಶಿವಶಕ್ತಿಯರ ಒಂದು ಸಂಬಂಧ, ಒಂದು ಬೆಸುಗೆ, ಒಂದು ಸಂಕೀರ್ಣ ಇಷ್ಟು ಸುಂದರವಾದ ಸೃಷ್ಟಿಯನ್ನು ಮಾಡಿದೆ. ಇಂತಹ ಒಂದು ಚೈತನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕ ವಿಜ್ಞಾನದಲ್ಲಿ ರೂಪರ್ಟ್ ಶೆಲ್ಡ್ರೇಕ್ ಅನ್ನೋ ವಿಜ್ಞಾನಿ ಇದ್ದಾನೆ. ರೂಪರ್ಟ್ ಶೆಲ್ಡ್ರೇಕ್ ಅನ್ನೋಂಥವನು ಆಧುನಿಕ ಜೀವಶಾಸ್ತ್ರಜ್ಞರಲ್ಲಿ ಬಹಳ ಉನ್ನತ ಮಟ್ಟದ ಜೀವಶಾಸ್ತ್ರಜ್ಞ.
ರೂಪರ್ಟ್ ಶೆಲ್ಡ್ರಿಕ್. He is a plant physiologist and a very, very popular researcher. ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾನೆ. ಆತ ತನ್ನ ಒಂದು ಸುಂದರ ಪುಸ್ತಕದಲ್ಲಿ ಬರೀತಾನೆ, ಶರೀರ ಮರಣಕ್ಕೀಡಾದಾಗ ಏನೋ ಒಂದು ಆ ಶರೀರವನ್ನು ತ್ಯಜಿಸಿ ಹೋಗುತ್ತೆ. ನೋಡಿ, ಇದು ವಿಜ್ಞಾನಿ ಬರೀತಾ ಇರೋದು, ಯಾರೋ ಉಪನಿಷತ್ನ ಋಷಿಗಳು ಬರೆದದ್ದಲ್ಲ. ಆಧುನಿಕ ವಿಜ್ಞಾನಿ ಏನು ಬರೀತಿದ್ದಾನೆ, ಯಾವುದೇ ವ್ಯಕ್ತಿ ಮರಣಕ್ಕೀಡಾದಾಗ ಆ ಶರೀರವನ್ನು ಏನೋ ಒಂದು ತ್ಯಜಿಸಿ ಹೋಗುತ್ತೆ. ಅಂದರೆ ಶರೀರವನ್ನು ಬಿಟ್ಟು ಹೊರಗೋಗುತ್ತಾಗ ಏನದು ಹೊರಗೆ ಹೋಗೋದು? ಆದರೆ ವೈಜ್ಞಾನಿಕ ಸಂಶೋಧನೆಗಳ ಆಧಾರದ ಮೇಲೆ ಹೇಳುವುದಾದರೆ ಅದೇನೋ ಒಂದು ಬಿಟ್ಟು ಹೋಗುತ್ತಲ್ಲ ಶರೀರವನ್ನು, ಅದು ಪದಾರ್ಥ ಅಲ್ಲ. ಇಟ್ ಈಸ್ ನಾಟ್ ಮ್ಯಾಟರ್, ಇಟ್ ಈಸ್ ನಾಟ್ ಸಬ್ಸ್ಟೆನ್ಸ್, ಇಟ್ ಈಸ್ ನಾಟ್ ವಿಸಿಬಲ್. ಅದು ಕಣ್ಣಿಗೆ ಕಾಣಿಸುವ ವಸ್ತುವೂ ಅಲ್ಲ, ಪದಾರ್ಥವೂ ಅಲ್ಲ. ಏನೋ ಒಂದು ಆ ಮರಣದ ಸಂದರ್ಭದಲ್ಲಿ, ಪ್ರಿಸೈಸ್ಲಿ ಅಟ್ ದ ಮೊಮೆಂಟ್ ಆಫ್ ಡೆತ್, ಇಟ್ ಲೀವ್ಸ್ ದ ಬಾಡಿ. ತಣ್ಣಗೆ ಹೊರಟು ಹೋಗುತ್ತೆ ಶರೀರವನ್ನು ಬಿಟ್ಟು. ಸ್ವಾಮಿ ವಿವೇಕಾನಂದರು ಮರಣ ಹೊಂದಿ ಕೆಲವೇ ನಿಮಿಷಗಳಾಗಿಲ್ಲ, ಮದರಾಸ್ನ ರಾಮಕೃಷ್ಣ ಮಠದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿದ್ದಂತಹ ಅವರ ಮಿತ್ರರ ಮುಂದೆ ಪ್ರಕಟರಾಗ್ತಾರೆ. ಮರಣ ಹೊಂದಿದ ಕೆಲವೇ ನಿಮಿಷಗಳಲ್ಲಿ ಅವರ ಮಿತ್ರ ರಾಮಕೃಷ್ಣ ಮಠ ಚೆನ್ನೈನಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಅವ್ರ ಮುಂದೆ ಪ್ರಕಟವಾಗಿ ಹೇಳ್ತಾರೆ, ಅಯ್ಯ ಮಿತ್ರ, ಈಗ ಕೆಲವೇ ಕ್ಷಣಗಳ ಹಿಂದೆ ನನ್ನ ಶರೀರವನ್ನು ಛೀ ಥೂ ಅಂತ ಉಗುಳಿ ಹೊರಗೆ ಬಂದುಬಿಟ್ಟೆ. ಅಂದರೆ ಅರ್ಥ ಏನು? ಈ ಶರೀರ ಇಂದಲ್ಲ ನಾಳೆ ಬೀಳಲೇಬೇಕು. ಇದು ರಕ್ತ, ಮಾಂಸ, ಮಜ್ಜೆ ಇವುಗಳನ್ನೆಲ್ಲ ಒಳಗೊಂಡಂತಹ ಒಂದು ರಾಗದ್ವೇಷಗಳಿಂದ ತುಂಬಿದ ಶರೀರ. ಇದನ್ನು ಬಿಟ್ಟು ಏನೋ ಒಂದು ತತ್ವ ಹೊರಗೊಟ್ಟೋಗುತ್ತೆ ಮರಣದ ಸಂದರ್ಭದಲ್ಲಿ. ನಾನು ಅದಕ್ಕೆ ಹೇಳಿದ್ದು ವಿವೇಕಾನಂದರು ಹಾಗೆ ಮಾಡ್ತಾರೆ, ಅಲ್ಲಿ ಪ್ರತ್ಯಕ್ಷರಾಗಿ ಹೇಳ್ತಾರೆ, ನಾನು ಬಿಟ್ಟು ಬಂದುಬಿಟ್ಟೆ, ನನ್ನ ಶರೀರವನ್ನು ತ್ಯಜಿಸಿ ಬಂದುಬಿಟ್ಟೆ. ಅಂದರೆ ಅರ್ಥ ಏನು? ಅವರ ಶರೀರವನ್ನು ತ್ಯಜಿಸಿ ಹೊರಗೆ ಬಂದುಬಿಟ್ರು ಅಂದರೆ ಅವರು ಶರೀರವಲ್ಲ, ಶರೀರದಲ್ಲೇ ವಾಸ ಮಾಡ್ತಿರೋಂಥ ಶರೀರವನ್ನು ಮೀರಿದ ಒಂದು ತತ್ವ. ಆ ತತ್ವವನ್ನೇ ನಾನು ಚೈತನ್ಯ ಅಂತ ಹೇಳ್ತಾ ಇರೋದು, ಅದನ್ನೇ ನಾನು ಆತ್ಮ ಅಂತ ಹೇಳಿದ್ದು, ಅದನ್ನೇ ನಾನು ಶಾಶ್ವತ ತತ್ವ ಅಂತ ಹೇಳಿದ್ದು. ಇಲ್ಲಿ ರೂಪರ್ಟ್ ಶೆಲ್ಡ್ರೇಕ್ ಅದೇ ಹೇಳ್ತಿದ್ದಾರೆ. ನೋಡಿ, ಸಾಮಾನ್ಯವಾಗಿ ವಿಜ್ಞಾನ ತುಂಬ ಓದಿರೋಂಥವ್ರು, ಅಧ್ಯಾತ್ಮದ ಹೆಚ್ಚು ಪರಿಚಯ ಇಲ್ಲದೆ ಇರೋರು ವಿಜ್ಞಾನಿಗಳು ಹೇಳಿದ ವಿಷಯವನ್ನು ನಂಬ್ತಾರೆ, ಹೌದಾ ಇಲ್ವಾ? ಆದರೆ ಈ ಗ್ರಂಥಗಳಲ್ಲಿ ನಮ್ಮ ಭಗವದ್ಗೀತೆ, ಉಪನಿಷತ್ತು, ವೇದಾಂತದಲ್ಲಿ ಕೊಟ್ಟಿರೋ ವಿಷಯ ಹೇಳಕ್ಕೆ ಹೋದರೆ, ನೋ, ಐ ಆಮ್ ಎ ಡಿಸೈಪಲ್ ಆಫ್ ಸೈನ್ಸ್, ಐ ಆಮ್ ಎ ಸ್ಟಾಂಚ್ ಸ್ಟೂಡೆಂಟ್ ಆಫ್ ಸೈನ್ಸ್, ಐ ಡೋಂಟ್ ಬಿಲೀವ್ ಇನ್ ಆಲ್ ದೀಸ್ ಥಿಂಗ್ಸ್ ಅಂತಾರೆ. ಆದರೆ ಈಗ ಇದನ್ನ ಹೇಳ್ತಾ ಇರೋವಂಥದ್ದು ಯಾರೋ ಒಬ್ಬ ಮಹಾನ್ ವಿಜ್ಞಾನಿ, ಅದು ಜೀವ ವಿಜ್ಞಾನಿ, ಅದು ಪ್ಲಾಂಟ್ ಬಟಾನಿಸ್ಟ್ ಆತ, ಫಿಸಿಯಾಲಜಿಸ್ಟ್, ಪ್ಲಾಂಟ್ ಫಿಸಿಯಾಲಜಿಸ್ಟ್ ಆತ. ಏನು ಹೇಳ್ತಾನೆ, ಮರಣದ ಸಂದರ್ಭದಲ್ಲಿ ಏನೋ ಒಂದದು ಶರೀರವನ್ನು ಬಿಟ್ಟು ಹೋಗುತ್ತೆ. ಅದೇನೋ ಒಂದು ಬಿಟ್ಟು ಹೋಗುತ್ತಲ್ಲ, ಅದು ಪದಾರ್ಥವಲ್ಲ, ಅದು ಕಣ್ಣಿಗೆ ಕಾಣೋದಲ್ಲ, ಅದು ಭೌತಿಕವಾದದ್ದಲ್ಲ, ಅದು ಅಪದಾರ್ಥ. ಅಪದಾರ್ಥ ಅಂದರೆ ಇಟ್ ಈಸ್ ಎ ನಾನ್ ಮಟೀರಿಯಲ್, ಅದು ಸೂಕ್ಷ್ಮವಾದದ್ದು. ಏನದು? ಅದು ಒಂದು ಹರಿವು. ಇಟ್ ಈಸ್ ಎ ಫ್ಲೋ, ಇಟ್ ಈಸ್ ಎ ಫ್ಲೋ. ಉಸಿರಿನಂತೆ ಹರಿವನ್ನು ಹೊಂದಿರೋದು ಅದು. ಅದು ಬೆಂಕಿಯ ಕಿಡಿಯಂತಹುದು. ಹೇಗೆ ಬೆಂಕಿಯ ಕಿಡಿ ಫಟ್ಟಂತ ಆರಿ ಹೋಗುತ್ತೋ ಹಾಗೆ ಈ ಚೈತನ್ಯ ಶರೀರವನ್ನು ಫಟ್ಟಂತ ಬಿಟ್ಟು ಹೊರಗೆ ಹೊಟ್ಟೋಗುತ್ತೆ, ಹರಿದು ಹೋಗ್ಬಿಡುತ್ತೆ. ಅದೊಂದು ಹರಿವು. ಹೀಗೆ ಬರಿತಾನಾತ, ಇಟ್ ಈಸ್ ಎ ಫ್ಲೋ, ಇಟ್ ಈಸ್ ಲೈಕ್ ಬ್ರೆತ್, ಇಟ್ ಈಸ್ ಲೈಕ್ ಅ ಸ್ಪಾರ್ಕ್ ಆಫ್ ಲೈಟ್.
ಬೆಳಕಿನ ಕಿಡಿ. ಆ ಬೆಳಕಿನ ಕಿಡಿ ಕೆಲಸ ಮಾಡ್ತಿತ್ತು ಹುಟ್ಟಿದಾಗಿಂದ ಸಾಯೋ ತನಕ. ಆ ಸಾವು ಅನ್ನೋದು ಬಂದಾಗ ಫಟ್ಟಂತ ಆರಿ ಎಲ್ಲಿ ಹೋಯಿತು? ನಮ್ಮ ಕಣ್ಣಿಗೆ ಕಾಣಲ್ಲ, ನಮ್ಮ ಕಣ್ಣಿಗೆ ಕಾಣಲ್ಲ, ಹೊಟ್ಟೋಯ್ತದೆ. ಅದು ಸೂಕ್ಷ್ಮ ತತ್ವ, ಅದೇ ಚೈತನ್ಯ, ಅದೇ ಶಾಶ್ವತ ತತ್ವ. ಅದನ್ನೇ ನಾವು ಆತ್ಮ ಅಂತ ಕರೆಯೋದು. ಈ ಆತ್ಮ ಅಥವಾ ಚೈತನ್ಯ ಪ್ರಕೃತಿಯನ್ನು ಬಿಟ್ಟು ಹೊರಗೆ ಹೊರಟೋಗುತ್ತೆ. ಆಮೇಲೆ ಈ ಪ್ರಕೃತಿ ಏನಾಗುತ್ತೆ? ಚೈತನ್ಯವಿಲ್ಲದ ಪ್ರಕೃತಿ ನಿರ್ಜೀವ. ಇದು ಉಸಿರಾಡ್ತಿಲ್ಲ, ಇದರಲ್ಲಿ ರಕ್ತ ಹರಿತಿಲ್ಲ, ಇದ್ರ ಮೆದುಳು ಕೆಲಸ ಮಾಡ್ತಿಲ್ಲ, ಶ್ವಾಸಕೋಶ ಕೆಲಸ ಮಾಡ್ತಿಲ್ಲ, ಹೃದಯ ಬಡಿತಿಲ್ಲ, ನಾಡಿ ಬಡಿತಿಲ್ಲ, ಎಲ್ಲ ಸ್ತಬ್ಧವಾಗಿಬಿಡುತ್ತೆ. ಎಲ್ಲ ಸ್ತಬ್ಧವಾದಾಗ ಚೈತನ್ಯವೇ ಇಲ್ಲದೆ ಜೀವವನ್ನೇ ಕಳ್ಕೊಂಡಂಥ ಶರೀರ ಈಗ ಅದು ನಿರ್ಜೀವ ಪ್ರಕೃತಿ. ಆದರೆ ಈ ಪ್ರಕೃತಿ ಏನರಿಂದ ಮಾಡಲ್ಪಟ್ಟಿದೆ? ಪಂಚಭೂತಗಳಿಂದ. ಇಲ್ಲಿ ಅನ್ನದಿಂದ ಮಾಡಲ್ಪಟ್ಟ ಶರೀರವಿದೆ, ಇದೊಂದು ಬಯಲನ್ನು ಆಕ್ರಮಿಸಿದೆ. ಇದ್ರ ಒಳಗಡೆ ಒಂದು ವಾಯು ತತ್ವವಿದೆ, ಪಂಚವಾಯುಗಳು, ಪಂಚಪ್ರಾಣಗಳು ನೀವು ಕೇಳಿರ್ಬೋದು. ಇದರಲ್ಲಿ ಒಂದು ಅಗ್ನಿ ತತ್ವ, ಜಲತತ್ವ, ವಾಯು ತತ್ವ, ಪೃಥ್ವಿ ತತ್ವ, ಆಕಾಶ ತತ್ವ, ಈ ಎಲ್ಲ ತತ್ವಗಳಿಂದ ಮಾಡಲ್ಪಟ್ಟಂಥ ಅಣು ಕಣಗಳಿವೆ. ಜೀವಮಾನ ಎಲ್ಲ ತಿಂದ ಅನ್ನದಿಂದ ರಚಿಸಲ್ಪಟ್ಟ ಶರೀರ ಇದು. ಈಗ ಇದರಲ್ಲಿ ಚೈತನ್ಯವಿಲ್ಲ. ಎಂಥ ಚೈತನ್ಯವಿಲ್ಲ? ಈ ಶರೀರಕ್ಕೆ ಒಬ್ಬ ಅಧಿಪತಿ ಇದ್ನಲ್ಲ, ಆ ಆತ್ಮನೆಂಬ ಅಧಿಪತಿ ಆತ ಇಲ್ಲ, ಹೊರಟೋದ ಆತ ಹೊರಟೋದ್ಮೇಲೆ ಈ ಲೆವೆಲ್ ಆಫ್ ಚೈತನ್ಯ ಹೊರಟೋಯ್ತು. ಅಂದರೆ ಈ ಹಂತದ ಚೈತನ್ಯ ಹೊರಟೋಯ್ತು, ಶರೀರ ನಿರ್ಜೀವವಾಯಿತು. ಆದರೆ ಶರೀರದಲ್ಲಿರುವ ಪ್ರತಿಯೊಂದು ಅಣುವು, ಪ್ರತಿಯೊಂದು ಕಣವು ಈಗಲೂ ಸಜೀವವಾಗಿದೆ. ಹೇಗೆ? ಅಣು ಕಣಗಳು ಸಹ ಜೀವವನ್ನು ಹೊಂದಿದೆ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹೇನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಅಣು ಕಣಗಳಿಗೂ ಚೈತನ್ಯ ಇದೆ, ಆದರೆ ಈ ಶರೀರದ ಚೈತನ್ಯ ಹೊರಟೋಯ್ತು. ಇನ್ನು ಮುಂದೆ ಈ ಶರೀರ ಕೆಲಸ ಮಾಡಲ್ಲ, ಆದರೆ ಶರೀರದ ಒಳಗಿರುವಂಥ ಅಣು ಕಣಗಳು ಏನು ಮಾಡುತ್ತೆ? ಮೊದಲು ಪ್ರಾಣಶಕ್ತಿ ಅವುಗಳನ್ನು ಹಿಡಿದಿಟ್ಟಿತ್ತು. ಮೂಳೆಗೆ ಇದೊಂದು ಆಕಾರ, ಇದೊಂದು ರೂಪ, ರಕ್ತಕ್ಕಿದೊಂದು ಬಣ್ಣ, ಇದೊಂದು ರೂಪ, ನಮ್ಮ ಉಗುರಿಗೆ, ನಮ್ಮ ಕೂದಲಿಗೆ, ನಮ್ಮ ಚರ್ಮಕ್ಕೆ, ನಮ್ಮ ಕಣ್ಣುಗಳಿಗೆ, ನಮ್ಮ ಹಲ್ಲುಗಳಿಗೆ, ಎಲ್ಲದಕ್ಕೂ ಒಂದು ಪ್ರಾಣಶಕ್ತಿ, ಜೀವಶಕ್ತಿ, ಆ ಚೈತನ್ಯ ಶಕ್ತಿ ಎಲ್ಲವನ್ನು ಹಿಡಿದಿಟ್ಕೊಂಡಿತ್ತು. ಯಾವಾಗ ಆ ಚೈತನ್ಯ ಹೊರಟೋಯ್ತೋ ಇವೆಲ್ಲ ಏನಾಗುತ್ತೆ? ಒಂದೊಂದು ಸೆಪರೇಟ್ ಆಗುತ್ತೆ. ವಿಯೋಗ, ಸಂಯುಕ್ತವಾಗಿದ್ದು ಪರಿಪೂರ್ಣ ವಿಭಜನೆಯನ್ನು ಹೊಂದುತ್ತಾ ಹೋಗುತ್ತೆ. ಅಣುಗಳು ಸೆಪರೇಟ್ ಆಗುತ್ತೆ, ಪರಮಾಣುಗಳು ಸೆಪರೇಟ್ ಆಗುತ್ತೆ, ಅಂಗಗಳು, ಅಂಗಾಂಶಗಳು ವಿಚಿದ್ರವಾಗಿ ಸೆಪರೇಟ್ ಆಗಿ ಏನಾಗುತ್ತೆ? ಎಲ್ಲೆಲ್ಲಿಂದ ಬಂದು ಇಲ್ಲಿ ಸೇರ್ಕೊಂಡಿತ್ತು ಅಣುಕಣಗಳು ಅಲ್ಲಲ್ಲಿಗೆ ಹಿಂತಿರುಗಿ ಹೊರಟೋಗುತ್ತೆ. ಆದರೆ ಆ ಅಣು ಕಣಗಳು ಸದಾ ಕಂಪಿಸುತ್ತಿರುತ್ತೆ. ಪಾರ್ಟಿಕಲ್ ಫಿಸಿಸಿಸ್ಟ್ಸ್ ಹೇಳ್ತಾರೆ, ಪಾರ್ಟಿಕಲ್ ಫಿಸಿಸಿಸ್ಟ್ ಅಂತಂದ್ರೆ ಭೌತ ವಸ್ತುಗಳು ಅಣು ಕಣಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಶರೀರವೆಲ್ಲ ಅಣು ಕಣಗಳಿಂದಲೇ ಮಾಡಲ್ಪಟ್ಟಿರೋದು. ಈ ಅಣು ಕಣಗಳು ಬಹಳ 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 ಸೂಕ್ಷ್ಮ. ನಿಮಗಿದು ಅರ್ಥ ಆಗಬೇಕು ಅಂತಂದರೆ ನಾನು ಸಹಜವಾಗಿ ಕೊಡೋ ಒಂದು ಉದಾಹರಣೆ, ತುಂಬ ಹರಿತವಾಗಿರುವಂತಹ ಬಟ್ಟೆ ಹೊಲಿಯೋ ಸೂಜಿನ ತಗೊಳ್ಳಿ.
ಸಣ್ಣಗಿರೋ ಸೂಜಿ, ಲೈಕ್ ಡಾಕ್ಟರ್ಗಳು ಹೊಲಿಗೆ ಹಾಕ್ಲಿಕ್ಕೆ ಬಳಸ್ತಾರಲ್ಲ ನೀಡಲ್ಸು, ಆ ನೀಡಲ್ ಟಿಪ್ ಇರುತ್ತೆ ಗೊತ್ತಾ, ಆ ನೀಡಲ್ ಟಿಪ್ ಮೇಲೆ 60,000 ಹೈಡ್ರೋಜನ್ ಆಟಮ್ಗಳನ್ನು ಪಕ್ಕ 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 ಕೂಡಿಸ್ಬೋದು. ಅರ್ಥ ಮಾಡ್ಕೊಳ್ಳಿ, ನೀಡಲ್ ಟಿಪ್ ಮೇಲೆ 60,000 ಹೈಡ್ರೋಜನ್ ಆಟಮ್ಸ್ ಕ್ಯಾನ್ ಬಿ ಸೀಟೆಡ್ ಒನ್ ಬಿಸೈಡ್ ದ ಅದರ್. ಅಂದರೆ ಆ ಹೈಡ್ರೋಜನ್ ಆಟಮು ಇನ್ನೆಷ್ಟು ಚಿಕ್ಕದು. ಅಂತಹ ಅಣುಕಣಗಳಿಂದ ನಮ್ಮ ಶರೀರ ಮಾಡಲ್ಪಟ್ಟಿರೋದು. ಶರೀರವೇ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರುವ ಮ್ಯಾಟರ್, ಪ್ರಕೃತಿ ಮಾಡಲ್ಪಟ್ಟಿರೋದು ಅಣುಕಣಗಳಿಂದಲೇ. ಪ್ರಕೃತಿ ಅಥವಾ ದುರ್ಗಾ ಮಾತೆ ಈಸ್ ನಥಿಂಗ್ ಬಟ್ ಯುವರ್ ಮ್ಯಾಟರ್, ಅಂಡ್ ಮ್ಯಾಟರ್ ಈಸ್ ಕಂಪೋಸ್ಡ್ ಆಫ್ ವೆರಿ ಸ್ಮಾಲ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಈ ಆಟಮ್ಗಳ ಒಳಗೇನಿರುತ್ತೆ, ಆಟಮ್ಗಿಂತ ಚಿಕ್ಕದಾದಂಥ ಕಣಗಳಿರುತ್ತೆ, ಕಾರ್ಕ್ಗಳು ಅಂತ. ಹೈಡ್ರೋಜನ್ ಆಟಮ್ ಅಲ್ಲಿ ಒಂದು ನ್ಯೂಕ್ಲಿಯಸ್ ಅಥವಾ ಅಣು ಕೇಂದ್ರವಿರುತ್ತೆ, ಸುತ್ತಲೂ ಒಂದು ಎಲೆಕ್ಟ್ರಾನ್ ಇರುತ್ತೆ. ಆ ಎಲೆಕ್ಟ್ರಾನ್ ಸುತ್ತಲೂ ಸುತ್ತಾ ಇರುತ್ತೆ. ಹೈಡ್ರೋಜನ್ ಅಣುವನ್ನ ನೀವು ಒಂದು ಫುಟ್ಬಾಲ್ ಗ್ರೌಂಡ್ಗೆ ಹೋಲಿಸಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಅಣು ಕೇಂದ್ರ ಫುಟ್ಬಾಲ್ ಗ್ರೌಂಡ್ನ ಮಧ್ಯೆ ಇಟ್ಟಿರುವಂಥ ಒಂದು ಸಾಸಿವೆ ಕಾಳು. ಫುಟ್ಬಾಲ್ ಗ್ರೌಂಡ್ ಮಧ್ಯದಲ್ಲಿ ಸಾಸಿವೆ ಕಾಳು ಇಟ್ಟರೆ ಆ ಸಾಸಿವೆ ಕಾಳು ಗಾತ್ರಕ್ಕೂ ಆ ಫುಟ್ಬಾಲ್ ಗ್ರೌಂಡ್ ಗಾತ್ರಕ್ಕೂ ನೀವೇ ಆಲೋಚನೆ ಮಾಡಿ. ಒಂದು ಹೈಡ್ರೋಜನ್ ಆಟಮ್ ಅಂದರೆ ಒಂದು ನೀಡಲ್ನ ಮೇಲೆ 60,000 ಹೈಡ್ರೋಜನ್ ಆಟಮ್ಗಳಿಡ್ಬೋದು. ಅಂದರೆ ಒಂದು ಹೈಡ್ರೋಜನ್ ಆಟಮ್ಮೇ ಅಷ್ಟು ಚಿಕ್ಕದು. ಅದರ ಮಧ್ಯದಲ್ಲಿ ಒಂದು ಅಣು ಕೇಂದ್ರ ಇರುತ್ತೆ. ಅದಿನ್ನೆಷ್ಟು ಸಣ್ಣದು ಅಂತಂದರೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವಿಜ್ಞಾನಿಗಳು ಕೊಡೋ ಉದಾಹರಣೆ ಏನಂದರೆ, ಹೈಡ್ರೋಜನ್ ಆಟಮ್ನ ಫುಟ್ಬಾಲ್ ಗ್ರೌಂಡ್ ಅನ್ಕೋ ನೀನು, ಬ್ಲೋ ಅಪ್ ಮಾಡಿದ್ರೆ ಆಗ ನಿನ್ನ ಅಣು ಕೇಂದ್ರ ಒಂದು ಸಣ್ಣ ಸಾಸಿವೆ ಕಾಳಾಗಿ ಮಧ್ಯದಲ್ಲಿ ಕಾಣಿಸುತ್ತೆ ಅಂತ. ಅಂದರೆ ಅಣುವಿನ 99.999999% ಏನಿದೆ, ಎಂಟಿ, ಶೂನ್ಯ, ಏನೂ ಇಲ್ಲ ಅಲ್ಲಿ, ಖಾಲಿ ಜಾಗ ಅದು. ಆ ಅಣು ಕೇಂದ್ರದ ಒಳಗಡೆ ಪ್ರೋಟಾನ್ ಇರುತ್ತೆ. ಆ ಪ್ರೋಟಾನ್ನ ಒಳಗೆ ಕಾರ್ಕ್ಗಳಿರುತ್ತೆ. ಪ್ರತಿ ಹೈಡ್ರೋಜನ್ನ ಪ್ರೋಟಾನ್ನಲ್ಲಿ 3 ಕಾರ್ಕ್ ಇರುತ್ತೆ. ಒಂದು ಪಾಸಿಟಿವ್ ಕಾರ್ಕ್, ಒಂದು ನೆಗೆಟಿವ್ ಕಾರ್ಕ್, ಒಂದು ನ್ಯೂಟ್ರಲ್ ಕಾರ್ಕ್. ಅದು ಪ್ರೋಟಾನ್ಗಿಂತ ಚಿಕ್ಕದು. ಪ್ರೋಟಾನ್ನ ಸ್ಪ್ಲಿಟ್ ಮಾಡಿದ್ರೆ ಬಬಲ್ ಚೇಂಬರ್ನಲ್ಲಿ 3 ಬರುತ್ತೆ, ಪಾಸಿಟಿವ್, ನೆಗೆಟಿವ್ ಅಂಡ್ ನ್ಯೂಟ್ರಲ್. ಅಲ್ಲಿ ಪಾಸಿಟಿವ್ ಇಸ್ ಬ್ರಹ್ಮ, ನೆಗೆಟಿವ್ ಇಸ್ ಶಿವ, ನ್ಯೂಟ್ರಲ್ ಈಸ್ ವಿಷ್ಣು. ವಿಷ್ಣು ಇರೋದ್ರಿಂದಲೇ ಪಾಸಿಟಿವ್ ನೆಗೆಟಿವ್ ಸೇರ್ಕೊಂಡಿದೆ. ವಿಷ್ಣು ಇರಲಿಲ್ಲ ಅಂದಿದ್ರೆ ಕಷ್ಟ ಆಗ್ತಿತ್ತು. ವಿಷ್ಣು ಏನು ಮಾಡ್ತಾನೆ, ಒಂದು ಸಮತ್ವವನ್ನು ಸೃಷ್ಟಿ ಮಾಡ್ತಾನೆ, ಒಂದು ಸಮತ್ವವನ್ನು. ಪಾಸಿಟಿವ್ ಇಸ್ ಬ್ರಹ್ಮ, ನೆಗೆಟಿವ್ ಇಸ್ ಶಿವ ಅಂಡ್ ನ್ಯೂಟ್ರಲ್ ಇಸ್ ವಿಷ್ಣು. ಆ ಕಾರ್ಕ್ನ ಹೊಡೆದ್ರೆ ಕಾರ್ಕ್ನಿಂದ ಮತ್ತೆ 3 ಸಬ್ ಕಾರ್ಕ್ಗಳು ಬರುತ್ತೆ. ಆ ಸಬ್ ಕಾರ್ಕು ಪಾಸಿಟಿವ್, ನೆಗೆಟಿವ್ ಅಂಡ್ ನ್ಯೂಟ್ರಲ್. ಆ ಸಬ್ ಕಾರ್ಕ್ನ ಹೊಡೆದ್ರೆ ಮಾಯವಾಗಿ ಹೋಗುತ್ತೆ. ಅಲ್ಲಿಂದ ಮೆಟೀರಿಯಲ್ ಇಲ್ಲ, ಮ್ಯಾಟರ್ ಇಲ್ಲ ಅಲ್ಲಿಂದ. ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಆ ಕಾರ್ಕ್ಗಳು, ಸಬ್ ಕಾರ್ಕ್ಗಳು ಏನು ಮಾಡ್ತಿವೆ ಗೊತ್ತಾ, ಕಂಟಿನ್ಯೂಸ್ಲಿ ಪಲ್ಸೇಟಿಂಗ್ ಅಂದರೆ ಹೃದಯ ಹೇಗೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತಿದೆಯೋ, ಆ ಸಣ್ಣ ಸಣ್ಣ ಕಣಗಳು ದೇ ಕೀಪ್ continuously oscillating in rhythmic fashion, pulsating in rhythmic fashion. ಲಯಬದ್ಧವಾಗಿ ಹೊಡ್ಕೋತಾ ಇರ್ತವೆ ಅವು. ಮತ್ತು ಆ ಕಣಗಳು ಸುಮ್ಮನೆ ಇಲ್ಲ, ಚಲಿಸ್ತಾ ಇವೆ. ಯಾವ ವೇಗದಲ್ಲಿ ಚಲಿಸುತ್ತೆ, ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಆ ಜಾಗದಲ್ಲಿ ಚಲಿಸುತ್ತೆ. ಎಂಥ ಅದ್ಭುತವಾದ ಕ್ವಾಂಟಮ್ ಫಿಸಿಕ್ಸ್ ಅಂಡ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದು ನೋಡಿ. ವಾಟ್ ಐ ಆಮ್ ಟಾಕಿಂಗ್ ಈಸ್ ನಾಟ್ ಉಪನಿಷತ್ಸ್ ಆರ್ ಭಗವದ್ಗೀತಾ. ವಾಟ್ ಐ ಆಮ್ ಟಾಕಿಂಗ್ ಈಸ್ ಪ್ಯೂರ್ ಸೈನ್ಸ್.
ಆಟಮ್ನ ಒಳಗಿರೋಂಥ ನ್ಯೂಕ್ಲಿಯಸ್ನ ಒಳಗಿರೋಂಥ ಪ್ರೋಟಾನ್ನ ಒಳಗಿರೋಂಥ ಕಾರ್ಕ್ನ ಒಳಗಿರೋಂಥ ಸಬ್ ಕಾರ್ಕ್ ಸಹ ಕಂಟಿನ್ಯೂಸ್ಲಿ ಪಲ್ಸೇಟ್ ಆಗ್ತಾ ಇರುತ್ತೆ. ಪಲ್ಸೇಟಿಂಗ್ ಅಂದರೆ ವಿಕಸನ ಸಂಕುಚನ ವಿಕಸನ ಸಂಕುಚನ ವೇಗವಾಗಿ ಚಲಿಸ್ತಾ ಇರುತ್ತೆ. ಈ ಚಲನೆಯೇ ಚೈತನ್ಯ. ಈ ಅಂದರೆ ಆ ಅಣು ಕಣವು ಸಹ ಚೈತನ್ಯ ಭರಿತವಾಗಿದೆ. ಆ ಭಗವಂತನೆಂಬ ಮಹಾ ಚೈತನ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸಮಸ್ತ ಪ್ರಕೃತಿಯಲ್ಲಿ ಇಳಿದು ಬಿಟ್ಟಿದ್ದಾನೆ. ಬರೀ ನಮ್ಮ ಶರೀರದಲ್ಲೇ ಅಲ್ಲ ಚೈತನ್ಯ ಇರೋದು, ಆತ್ಮನಾಗಿ ಅಣು ಕಣದಲ್ಲಿ ಸಹ ಇದ್ದಾನೆ. ಅದಕ್ಕೆ ಹೇಳೋದು ಅಣು ರೇಣು ತೃಣ ಕಾಷ್ಠಾದಿಗಳಲ್ಲಿ ಆ ಭಗವಂತ ಇದ್ದಾನೆ ಅಂತ ನಮ್ಮ ಉಪನಿಷತ್ ಹೇಳುತ್ತೆ. ಉಪನಿಷತ್ ಕ್ವಾಂಟಮ್ ಫಿಸಿಕ್ಸ್ ಹೇಳಲಿಲ್ಲ. ಉಪನಿಷತ್ನ ಋಷಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಕ್ವಾಂಟಮ್ ಫಿಸಿಕ್ಸು ಕ್ವಾಂಟಮ್ ಮೆಕ್ಯಾನಿಕ್ಸು. ಆದರೆ ಅವರಿಗೆ ಅದನ್ನು ವಿಸ್ತರಿಸಿ ಹೇಳುವಂತಹ ಬುದ್ಧಿ ಪ್ರಜ್ಞೆ ಇನ್ನು ಜನರಲ್ಲಿ ಬೆಳೆದಿರಲಿಲ್ಲ. ಅದನ್ನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಜನರಿಗೆ ಇರಲಿಲ್ಲ. ಆಧುನಿಕ ವಿಜ್ಞಾನ ಬೇಕಾಯಿತು ಇಂತಹ ಒಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಹಾಗಾದರೆ ಅಣು ರೇಣು ತೃಣ ಕಾಷ್ಠಾದಿಗಳಲ್ಲಿ ಚೈತನ್ಯವಿರೋದಾದರೆ ಆ ಚೈತನ್ಯವನ್ನು ನಾವು ಅನುಭವಿಸೇ ಇಲ್ವಲ್ಲ. ನಾವು ಆ ಚೈತನ್ಯವೇ ನಾವಾದರೆ ಅದೇ ಆತ್ಮ, ಅದೇ ನಾನು, ಅದೇ ನನ್ನ ಮೂಲ ಸ್ವರೂಪ. ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ನಾನು ಈ ಪ್ರಕೃತಿಗೆ ಎಷ್ಟು ಮಹತ್ವ ಕೊಡಬೇಕೋ ಅಷ್ಟೇ ಮಹತ್ವ ಕೊಡ್ತೇನೆ. ಚೈತನ್ಯದ ಕಡೆ ನನ್ನ ಗಮನವನ್ನು ಹರಿಸ್ತೇನೆ. ಹೌದಾ ಅಲ್ವಾ? ಇಷ್ಟು ಹೇಳ್ತಾ ಶಂಕರರ ಜೀವನದಲ್ಲಿ ನಡೆದ ಒಂದು ಕಥೆಯನ್ನು ನಿಮಗೆ ಸಣ್ಣ ಕಥೆಯನ್ನು ಹೇಳಿ ಐ ವಿಲ್ ಟ್ರೈ ಟು ಫಿನಿಶ್ ವಾಟ್ ಈಸ್ ಚೈತನ್ಯ. ಶಂಕರರು ತಮ್ಮ ಶಿಷ್ಯರೊಂದಿಗೆ ಕಾಶಿಯಲ್ಲಿದ್ದರು. ಗೊತ್ತು ನಿಮಗೆ, ಶಂಕರರು ಅಪ್ರತಿಮ ಜ್ಞಾನಿಗಳು. ಅವರು ನಮ್ಮ ಎಲ್ಲ ಬೃಹತ್ ಗ್ರಂಥಗಳಿಗೆ ಬಹಳ ಸುಂದರವಾದಂಥ ಅವರ ಭಾಷ್ಯವನ್ನು ಬರೆದವರು. ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಜ್ಞಾನಯೋಗಿಗಳಾಗಿದ್ದರವರು. ಕಾಶಿಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಿದ್ರು ಅಂತ ಕೆಲವು ಕಡೆ ಹೇಳ್ತಾರೆ, ಇನ್ನು ಕೆಲವು ಕಡೆ ಸ್ನಾನ ಮುಗಿಸಿ ಬರ್ತಿದ್ರು ಅಂತ ಹೇಳ್ತಾರೆ ಶಿಷ್ಯರ ಜೊತೆ. ಅದ್ವೈತವನ್ನು ಪ್ರತಿಪಾದಿಸಿದಂತಹ ಶ್ರೀಮದ್ ಭಗವತ್ಪಾದರು ಅವರು. ಅದ್ವೈತ ಅಂದರೆ ಏನು? ಇರೋದೆಲ್ಲ ಒಂದೇ, ಮಾನಿಸಮ್. ಈ ಜಗತ್ತೇ ಅದ್ವೈತ ಅಂತ. ದ್ವೈತವಿಲ್ಲವೇ ಇಲ್ಲ. ಇಲ್ಲಿರೋದೆಲ್ಲ ಪರಮಾತ್ಮನೇ, ಇಲ್ಲಿರೋದೆಲ್ಲ ಆತ್ಮಸ್ವರೂಪವೇ. ಆತ್ಮವನ್ನು ಬಿಟ್ಟು ಮತ್ತೇನೂ ಇಲ್ಲ. ಎವ್ರಿಥಿಂಗ್ ಈಸ್ ಒನ್. ಇಲ್ಲಿ ಯಾವ ಭೇದಗಳೂ ಇಲ್ಲ. ನಮ್ಮ ಜಾತಿ, ದೇಶ, ಕುಲ, ಮತ, ಭಾಷೆ ಇವೆಲ್ಲ ಬರೀ ಬೂಟಾಟಿಕೆ. ಎಲ್ಲ ಮಾನವರು ಒಂದು ಅಂತ ಹೇಳುವಂತಹ, ಮತ್ತು ಎಲ್ಲ ವಸ್ತುಗಳು ಎಲ್ಲ ಜೀವಿಗಳು ಒಂದು, ಆಲ್ ಈಸ್ ಒನ್ ಅಂತ ಹೇಳೋ ತತ್ವ ಅದ್ವೈತ. ಅಂತಹ ಭಗವತ್ಪಾದರು ಶಿಷ್ಯರೊಡನೆ ನಡೆದು ಬರ್ತಾ ಇದ್ದಾರೆ. ಎದುರುಗಡೆಯಿಂದ ಒಬ್ಬ ಚಾಂಡಾಲ ಕೈಯಲ್ಲಿ ಒಂದು ದಂಡಿಗೆಯನ್ನು ಇಟ್ಕೊಂಡಿದ್ದ, 4 ಬೊಗಳುವ ನಾಯಿಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಅಡ್ಡ. ಶಂಕರರ ಶಿಷ್ಯರಿದ್ದವರು ಅಯ್ಯೋ ಇದೆಂಥ ಅಪಚಾರವಾಗೋಯ್ತು, ನಮ್ಮಂತಹ ಬ್ರಾಹ್ಮಣರು ನಡೆದು ಹೋಗ್ತಿರೋ ದಾರಿಯಲ್ಲಿ ಈ ಒಬ್ಬ ನಿಮ್ನ ವರ್ಗದ ವ್ಯಕ್ತಿ ಚಾಂಡಾಲ ಎದುರಿಗೆ ಬರ್ತಾನಲ್ಲ, ನಮ್ಮ ಗುರುಗಳಿಗೆ ಎಂಥ ಅಪಚಾರ ಅಂತ. ಹೇ ಚಾಂಡಾಲ, ತೊಲಗು ಇಲ್ಲಿಂದ, ಹೋಗು ಆ ಕಡೆಗೆ ಅಂತ ಅಂತಾರೆ. ಆಗ ಆ ಚಾಂಡಾಲ ನಿಂತು ಭಗವತ್ಪಾದರನ್ನು ಕೇಳ್ತಾನೆ, ನೀವು ಅದ್ವೈತ ಮಹಾಶಿಖಾಮಣಿಗಳು, ನೀವು ತೊಲಗಾಚೆ ಅಂತ ಹೇಳ್ತಾ ಇರೋದು ಈ ನನ್ನ ಪ್ರಕೃತಿ ದತ್ತವಾದ ಶರೀರಕ್ಕ. ಈ ಪ್ರಕೃತಿ ದತ್ತವಾದ ಶರೀರವಾದರೆ ಈ ಶರೀರ ಸುಳ್ಳು. ಇದು ಇಂದಲ್ಲ ನಾಳೆ ಬಿದ್ದು ಹೋಗುವಂಥದ್ದು. ಇದು ಸತ್ಯವಲ್ಲ. ಇದಕ್ಕೆ ನೀವು ಹೇಳೋದಾದರೆ ಯಾವ ಪ್ರಯೋಜನನೂ ಇಲ್ಲ. ಕಾರಣ ದಿಸ್ ಇಸ್ ನಾಟ್ ಮೀ. ಇದು ನಾನಲ್ಲ. ಇದು ನನ್ನ ಸುತ್ತಲೂ ಇರುವಂತಹ ಪ್ರಕೃತಿ. ಇದು ನಾನಲ್ಲ.
ಇದಕ್ಕೆ ನೀವು ಹೇಳ್ತಿರೋದಾದರೆ ನೀವು ಹೇಳ್ತಿರೋದು ನನಗೆ ಸಂಬಂಧಿಸಿರೋದಲ್ಲ. ಫಸ್ಟ್ ಪಾಯಿಂಟ್, ಇಫ್ ಯು ಆರ್ ಅಡ್ರೆಸ್ಸಿಂಗ್ ಟು ಮೈ ಮ್ಯಾಟರ್, ಐ ಆಮ್ ನಾಟ್ ದ ಮ್ಯಾಟರ್. ಓಕೆ, ಮ್ಯಾಟರ್ ಈಸ್ ಅನ್ ಇಲ್ಯೂಷನ್, ಭ್ರಮೆ ಅದು. ನೀವು ಅಕಸ್ಮಾತ್ ನನ್ನ ಆತ್ಮಕ್ಕೆ ಹೇಳೋದಾದರೆ, ನನ್ನ ಚೈತನ್ಯಕ್ಕೆ ಹೇಳೋದಾದರೆ, ನನ್ನಲ್ಲಿರುವ ಚೈತನ್ಯವೂ ನಿಮ್ಮಲ್ಲಿರುವ ಚೈತನ್ಯವೂ ಒಂದೇ. ತೊಲಗಾಚೆ ಅಂತ ನೀವೀಗ ಹೇಳ್ತಿದ್ದೀರಿ ಅಂದರೆ ನೀವು ನನಗೆ ಹೇಳ್ತಿಲ್ಲ, ನೀವು ಅದನ್ನು ಸ್ವತಃ ನಿಮಗೆ ಹೇಳ್ಕೊತಾ ಇದ್ದೀರಿ. ಬಿಕಾಸ್ ಮೂಲತಃ ನೀವು ನಾನು ಇಬ್ಬರು ಒಂದೇ. ಆಲ್ ಚೈತನ್ಯ ಇಸ್ ಒನ್. ಚೈತನ್ಯಕ್ಕೆ ಹೇಳೋದಾದರೆ ಅದು ಅಪ್ಲೈ ಆಗಲ್ಲ. ಯಾಕೆ ಅಂದರೆ ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಿ ತೊಲಗಾಚೆ ಅಂತ, ನೀವೇ ತೊಲಗಿ. ಅವರಷ್ಟು ಹೇಳಿದ ತಕ್ಷಣ ಶಂಕರರಿಗೆ ಅರ್ಥ ಆಗೋಯ್ತು. ಅವರಲ್ಲಿ ದಟ್ ವಾಸ್ ಒನ್ ಬ್ಯಾರಿಯರ್ ಅಂತೆ. ಈಗ ರಾಮಕೃಷ್ಣ ಪರಮಹಂಸರಲ್ಲಿ ಕಾಳಿಕಾ ಮಾತೆ ಒಂದು ಬ್ಯಾರಿಯರ್ ಅವ್ರಿಗೆ. ಒಮ್ಮೆ ಸ್ವಪ್ನದಲ್ಲಿ ಕಾಳಿಕಾ ಮಾತೆ ಪ್ರತ್ಯಕ್ಷವಾಗಿ, ಅಯ್ಯ ನೀನು ನನ್ನನ್ನು ತುಂಡರಿಸು, ಇಲ್ಲ ಅಂದರೆ ನೀನು ಮುಂದೆ ಹೋಗೋಕ್ಕಾಗಲ್ಲ ಧ್ಯಾನದಲ್ಲಿ, ನೀನು ನನ್ನ ರೂಪಕ್ಕೆ ಅಂಟ್ಕೊಂಡು ಬಿಟ್ಟಿದೀಯ, ನನ್ನ ರೂಪವನ್ನು ಕತ್ತರಿಸಿ ಹಾಕಿಬಿಡು, ಆ ರೂಪಕ್ಕೆ ಹೋಗಲಿಕ್ಕೆ ಆಗಲೇ ಸಾಧ್ಯ ಆಗೋದು ನಿನಗೆ ಅಂತ ಹೇಳ್ತಾಳೆ. ರಾಮಕೃಷ್ಣ ಪರಮಹಂಸರ ಕೆಲಸ ಮಾಡ್ತಾರೆ. ಅದಾದಮೇಲೆ ಅವರು ನಿರ್ವಿಕಲ್ಪ ಸಮಾಧಿಗೆ ಹೋಗೋದು. ಹಾಗೆ ಇಲ್ಲೂ ಅಷ್ಟೇ, ಶಂಕರರು ಅಷ್ಟು ಬೆಳೆದಿದ್ರೂ ಅವರಲ್ಲಿ ಇನ್ನೂ ಒಂದು ಮಟ್ಟದ ಬ್ಯಾರಿಯರ್, ಅಡಚಣೆ ಇತ್ತು. ಈಗ ಶಂಕರರಂಥ ಮಹಾಜ್ಞಾನಿಗಳಿಗೆ ಜ್ಞಾನೋದಯ ಆಗೋಯ್ತು. ಆ ಹಂತದಲ್ಲೇ ಆ ಚಾಂಡಾಲ ಅಲ್ಲಿಂದ ಕಣ್ಮರೆಯಾಗಿ ಹೋದ. ಶಿವ ಪ್ರತ್ಯಕ್ಷನಾದ. ಆ ಚೈತನ್ಯ, ಮಹಾ ಚೈತನ್ಯವೇ ಪ್ರತ್ಯಕ್ಷವಾಗೋಯ್ತು. ಅಲ್ಲಿಗೆ ಅವರಿಗೆ ಅರ್ಥ ಆಯಿತು, ಈ ಎಲ್ಲ ಭೇದಗಳನ್ನು ತೊರೆದೆ ನಾನು ಅದ್ವೈತ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲ. ಚೈತನ್ಯ ಮಹಾಚೈತನ್ಯಗಳು ಒಂದೇ, ಆತ್ಮ ಪರಮಾತ್ಮಗಳು ಒಂದೇ. ಆ ನಿರೂಪ ಅರೂಪ ಚೈತನ್ಯವನ್ನು ಆರಾಧಿಸುವ ಪ್ರಯತ್ನವನ್ನು ಮಾಡಬೇಕು. ಅದು ಎಲ್ಲೆಲ್ಲಿದೆಯೋ ಎಲ್ಲರನ್ನೂ ನಾನು ಆದರದಿಂದ ಕಾಣಬೇಕು. ಎಲ್ಲೆಲ್ಲೂ ಚೈತನ್ಯವಿರುವಾಗ ಎಲ್ಲರನ್ನೂ ಏನು ಮಾಡಬೇಕು? ಆದರದಿಂದಲೇ ಕಾಣಬೇಕು. ಕಲ್ಲು ಬಂಡೆಗಳನ್ನು, ಮರ ಗಿಡಗಳನ್ನು, ಪಶು ಪಕ್ಷಿಗಳನ್ನು, ಹುಳು ಹುಪ್ಪಟೆಗಳನ್ನು ಪ್ರೇಮದಿಂದಲೇ ಕಾಣಬೇಕು. ಕಾರಣ ಎಲ್ಲದರಲ್ಲೂ ಏನಿದೆ? ಆ ಚೈತನ್ಯವಿದೆ. ಅಲ್ಲಿರೋ ಚೈತನ್ಯವೇ ಭಗವಂತನ ಒಂದು ಕಿಡಿ, ಇಲ್ಲಿರೋ ಚೈತನ್ಯವೂ ಭಗವಂತನ ಒಂದು ಕಿಡಿ. ಅಂತಹ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡೋ ಹಂತದಲ್ಲಿ ಒಂದು ವಿಚಾರ ಹೇಳಬೇಕು. ಶಂಕರರಿಗೆ ಜ್ಞಾನೋದಯವಾದಂಥ ಆ ಕ್ಷಣ ಅವರೊಂದು ಕೃತಿಯನ್ನು ರಚಿಸ್ತಾರೆ. ಅದೇ ಮನೀಷ ಪಂಚಕಂ. ತಕ್ಷಣ ಅವ್ರ ಬಾಯಿಂದ ಹೊರಗೆ ಬರುತ್ತೆ ಮನೀಷ ಪಂಚಕಂ. ಅದನ್ನು ಹಾಕ್ಕೊಂಡು ಕೇಳಿ. ಶಂಕರರ ಎರಡು ಮುಖ್ಯವಾದಂತಹ ರಚನೆಗಳು, ನಿರ್ವಾಣ ಷಟಕಂ, ನಿರ್ವಾಣ, ಮತ್ತು ಇನ್ನೊಂದು ಮನೀಷ ಪಂಚಕಂ. ಎರಡೂ ನಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಮಹಾನ್ ಕೃತಿಗಳು ಅವರದು. ಅಂತಹ ಅದ್ವೈತವನ್ನು ತಲುಪಬೇಕಾದರೆ ನಮ್ಮ ಚೈತನ್ಯವನ್ನು ಅನುಭವಿಸುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು, ಅನಂತಾನಂತ ವಂದನೆಗಳು.